ನಾವು ಜಮೀನು ಮುಟ್ಕ ಜಲಮಕ್ಕೂ ಕೊಡಲ್ಲ. ನೀವು 50 ಕೋಟಿ ಕೊಟ್ಬಿಟ್ಟು ಜಾಗ ಬಿಟ್ಕೊಡ್ರಿ ಅಂದ್ರೆ ನಾವು ಬಿಡಲ್ಲ. ನಮಗೆ ಯಾವುದೇ ರೀತಿ AICT ಆಗಲಿ ಮತ್ತು ಅವ್ರು ಕೊಡೋ ಇದು ಡೆವಲಪ್ಮೆಂಟ್ ಸೈಟ್ ಆಗಲಿ ನಮ್ಗೆ ಯಾವುದೂ ಅವಶ್ಯಕತೆ ಇಲ್ಲ. ಈಗ ಅವರು 2 ಕೋಟಿ ಕೊಡ್ತೀನಿ ಅಂತ ಹೇಳಿದರೆ, 2 ಸೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಸೈಟಲ್ಲಿ ಬೆಳೆಯೋಕ್ಕಾಗುತ್ತೆ ಸರ್? ಆಗಲ್ಲ. ನಾವು ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ಭೂಮಿ ಮಾತ್ರ 10 ಕೋಟಿ ಕೊಟ್ಟರು ನಾವು ಭೂಮಿ ಕೊಡೋಕ್ಕೆ ತಯಾರಿಲ್ಲ ಸರ್. ಯಾವ ಸಿಟಿನೂ ಮಾಡೋದು ಬೇಡ. ಈ ಬೆಂಗಳೂರಲ್ಲಿ ಗುಂಡಿ ಮುತ್ತಿಲ್ಲ, ರಚ್ಚೆತ್ತಿಲ್ಲ, ಇಲ್ಲಿ ಬಂದು ಅಲ್ಲಿ ಸಾಯ್ತಾವ್ರೆ. ಈಗ ನಮಗೆ ಇಲ್ಲ ರೆಕರೇಷನ್ ಮಾಡ್ಕೊಳ್ಳಿ ಬೇಡ ಅನ್ನಲ್ಲ, ಇಲ್ಲಾಂದ್ರೆ ರೆಡ್ದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದು ಬೈರಮಂಗಲ, ಬೆಂಗಳೂರಿನ ವಿಧಾನಸೌಧದಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿರುವ ಒಂದು ಗ್ರಾಮ. ಕಳೆದ 460 ದಿನಗಳಿಂದ ಸುತ್ತಮುತ್ತಲಿನ 10 ಹಳ್ಳಿಗಳ 100 ರೈತರು ಈ ಗ್ರಾಮದ ಚೌಕದಲ್ಲಿ ಹಗಲು ರಾತ್ರಿ ಎಡೆಬಿಡದೆ ಮೊಕ್ಕಾಂ ಹೂಡಿ ತಮ್ಮ ಜೀವನ ಮತ್ತು ಜೀವನೋಪಾಯವನ್ನು ಕಾಪಾಡಿಕೊಳ್ಳಲು ಹೋರಾಟ ನಡೆಸುತ್ತಿದ್ದಾರೆ. ಬೈರಮಂಗಲವು ಬಿಡದಿ ಮತ್ತು ಹಾರೋಹಳ್ಳಿಯ 2 ಪ್ರಮುಖ ಕೈಗಾರಿಕಾ ಕೇಂದ್ರಗಳ ನಡುವೆ ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯ ಹಸಿರು ಪ್ರದೇಶದ ಮಧ್ಯದಲ್ಲಿದೆ. ಈ ಪ್ರದೇಶದ ದಟ್ಟ ಹಸಿರು ಮಲೆನಾಡಿಗೇನೂ ಕಡಿಮೆ ಇಲ್ಲ ಎಂದು ಸ್ಥಳೀಯರು ಹೇಳುತ್ತಾರೆ. ಇಲ್ಲಿ ತೆಂಗು, ಅಡಿಕೆ, ಮಾವು, ಚಿಕ್ಕು ಮತ್ತು ಸೀತಾಫಲ ಸೇರಿದಂತೆ ಲಕ್ಷಾಂತರ ಮರಗಳಿವೆ. ಜೊತೆಗೆ ವಿಶಾಲವಾದ ಬಾಳೆ ತೋಟಗಳು, ರೇಷ್ಮೆ ಕೃಷಿಗೆ ಬಳಸುವ ಹಿಪ್ಪುನೇರಳೆ ಬೆಳೆ, ರಾಗಿ ಮತ್ತು ಭತ್ತದ ಹೊಲಗಳು, ಹಾಗೆಯೇ 10 ವಿಧದ ತರಕಾರಿಗಳು ಮತ್ತು ಹೂಗಳ ಕೃಷಿಗಳು ಇದೆ. ಈ ಪ್ರದೇಶವು ಬೆಂಗಳೂರಿಗೆ ಹಾಲು ಪೂರೈಸುವ ಪ್ರಮುಖ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಅಂದಾಜು 50,000 ಜಾನುವಾರುಗಳಿದ್ದು, ಒಟ್ಟಾರೆ ಇಲ್ಲಿನ ರೈತರು ಪ್ರತಿ ತಿಂಗಳು ಸುಮಾರು 6 ಲಕ್ಷ ಲೀಟರ್ ಹಾಲು ಉತ್ಪಾದಿಸುತ್ತಾರೆ. ರೈತರ ಪ್ರಕಾರ ಈ ಭೂಮಿ ಹಲವು ತಲೆಮಾರುಗಳಿಂದ ಅವರ ಕುಟುಂಬಗಳನ್ನು ಪೋಷಿಸಿದೆ. ಅದೇ ರೀತಿ ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳಿಗೂ ಈ ಭೂಮಿ ಬದುಕಿನ ಆಧಾರವಾಗಿರಬೇಕೆಂದು ಅವರ ಆಶಯ. ಆದರೆ ಕರ್ನಾಟಕ ಸರ್ಕಾರದ ಒಂದು ಪ್ರಮುಖ ಯೋಜನೆ ಮುಂದುವರಿದರೆ ಅದು ಸಾಧ್ಯವಾಗದೆ ಹೋಗಬಹುದು. 2023ರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಮರಳಿದ ನಂತರ ಕರ್ನಾಟಕದ ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮುಂದಿಟ್ಟ ಪ್ರಮುಖ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾಗಿರುವುದು ಗ್ರೇಟರ್ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಥವಾ ಬಿಡದಿ ಟೌನ್ಶಿಪ್ ಯೋಜನೆ. ಕಳೆದ 1.5 ವರ್ಷದಿಂದ ಇಲ್ಲಿನ ಅನೇಕ ರೈತರಿಗೆ ಈ ಯೋಜನೆಯೇ ಆತಂಕದ ಕಾರಣವಾಗಿದೆ. ಈ ಜಿಲ್ಲೆಯವರೇ ಆದ ಶಿವಕುಮಾರ್ಗೆ ಇದು ಬಹುಶಃ ಅವರ 40 ವರ್ಷಗಳ ರಾಜಕೀಯ ಜೀವನದ ಅತಿದೊಡ್ಡ ಸವಾಲುಗಳಲ್ಲಿ ಒಂದಾಗಿ ರೂಪುಗೊಳ್ಳುತ್ತಿದೆ. ಈ ಯೋಜನೆ ಹೊಸದೇನಲ್ಲ. ವಾಸ್ತವವಾಗಿ ಇದರ ಉಗಮ 2 ದಶಕಗಳ ಹಿಂದಿನದು. ಅದು 2006ನೇ ವರ್ಷ. ಆಗ ಕರ್ನಾಟಕದಲ್ಲಿ JDS BJP ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿತ್ತು. ಮೊದಲ ಬಾರಿಗೆ ಶಾಸಕರಾಗಿದ್ದ HD ಕುಮಾರಸ್ವಾಮಿ ಅವರು ಅದರ ನೇತೃತ್ವ ವಹಿಸಿದ್ದರು. ಅದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ಹೊರವಲಯದಲ್ಲಿ 5 ಹೊಸ ಉಪನಗರಗಳನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಸರ್ಕಾರ ಘೋಷಿಸಿತ್ತು. ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ, ರಾಮನಗರ ತಾಲೂಕಿನ ಕಸಬಾ ಮತ್ತು ಬಿಡದಿ ಹೋಬಳಿಗಳು, ಮಾಗಡಿ ತಾಲೂಕಿನ ಸೋಲೂರು ಹೋಬಳಿ ಹಾಗೂ ಕನಕಪುರ ತಾಲೂಕಿನ ಸಾತನೂರು ಹೋಬಳಿಯನ್ನು ಗುರುತುಪಡಿಸಲಾಗಿತ್ತು. ಬೆಂಗಳೂರಿನ ತ್ವರಿತ ಬೆಳವಣಿಗೆಯನ್ನು ಹೀರಿಕೊಳ್ಳುವ ಮತ್ತು ನಗರದ ಹೊರವಲಯದಲ್ಲಿ ಹೊಸ ನಗರ ಕೇಂದ್ರಗಳನ್ನು ನಿರ್ಮಿಸುವುದು ಈ ಯೋಜನೆಯ ಉದ್ದೇಶವಾಗಿತ್ತು. ಬಿಡದಿ ಉಪನಗರಕ್ಕೆ ಸುಮಾರು 9,684 ಎಕರೆ ಕೃಷಿ ಭೂಮಿಯನ್ನು ಮೀಸಲಿಡಲಾಗಿತ್ತು. ಆದರೆ ಈ ಯೋಜನೆಗಳಲ್ಲಿ ಯಾವುದೂ ಕಾರ್ಯರೂಪಕ್ಕೆ ಬಂದಿರಲಿಲ್ಲ. ಮುಂದಿನ 2 ದಶಕಗಳಲ್ಲಿ ವಿವಿಧ ಪಕ್ಷಗಳ ಸರ್ಕಾರಗಳು ಇದೇ ಪ್ರಸ್ತಾವನೆಯನ್ನು ಬೇರೆ ಬೇರೆ ರೂಪಗಳಲ್ಲಿ ಪುನರುಜ್ಜೀವನಗೊಳಿಸಿದವು. ಆದರೆ ಯಾವ ಸರ್ಕಾರವೂ ಈ ಪ್ರಸ್ತಾವನೆಯನ್ನು ಸಂಪೂರ್ಣವಾಗಿ ಕೈಬಿಡಲಿಲ್ಲ. ಮೂಲತಃ ಅಧಿಸೂಚನೆಗೊಂಡ ಭೂಮಿ ಅದೇ ಸ್ಥಿತಿಯಲ್ಲಿ ಉಳಿದು ಭೂಬಳಕೆ ಪರಿವರ್ತನೆ ಮೇಲಿನ ನಿರ್ಬಂಧಗಳಿಗೆ ಒಳಪಟ್ಟಿತ್ತು. ನಂತರ 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಮರಳಿದ ಬಳಿಕ ಆಗಿನ ಉಪಮುಖ್ಯಮಂತ್ರಿಯೂ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರೂ ಆಗಿದ್ದ DK ಶಿವಕುಮಾರ್ ಈ ಯೋಜನೆಯನ್ನು ಹೊಸ ರೂಪದಲ್ಲಿ ಪುನರುಜ್ಜೀವನಗೊಳಿಸಿದರು. ಈಗ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾರ್ಯಗತಗೊಳ್ಳುತ್ತಿರುವ ಈ ಯೋಜನೆಯನ್ನು ಸರ್ಕಾರವು ಭಾರತದ ಮೊದಲ AI ಆಧಾರಿತ ವರ್ಕ್ ಲಿವ್ ಪ್ಲೇ ಟೌನ್ಶಿಪ್ ಎಂದು ಬಿಂಬಿಸಿದೆ. ಈ ಯೋಜನೆಯ ಮಹತ್ವಾಕಾಂಕ್ಷೆ ಏನು ಚಿಕ್ಕದಲ್ಲ. ಹೊಸ ಕೇಂದ್ರ ವ್ಯಾಪಾರ ಜಿಲ್ಲೆ, ಶಾಲೆಗಳು, ಆಸ್ಪತ್ರೆಗಳು ಮತ್ತು ಸರ್ಕಾರಿ ಸೇವಾ ಕೇಂದ್ರಗಳನ್ನು ಹೊಂದಿರುವ ವಸತಿ ಪ್ರದೇಶಗಳು, ಕೈಗಾರಿಕಾ ಮತ್ತು ವಾಣಿಜ್ಯ ಕೇಂದ್ರಗಳು, ರಸ್ತೆಗಳು, ಉದ್ಯಾನವನಗಳು ಹಾಗೂ ನಾಗರಿಕ ಸೌಲಭ್ಯಗಳು, ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ, ಒಲಿಂಪಿಕ್ ಮಟ್ಟದ ಕ್ರೀಡಾ ಮೂಲ ಸೌಕರ್ಯ ಮತ್ತು ಸಾಂಸ್ಕೃತಿಕ ಹಾಗೂ ಮನರಂಜನಾ ಸ್ಥಳಗಳ ಜಾಲ. ಅದಲ್ಲದೆ GBIT 1 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸಿ ಬೆಂಗಳೂರಿನ ದಟ್ಟಣೆಯನ್ನು ಕಡಿಮೆ ಮಾಡಿ ಭವಿಷ್ಯದ ನಗರ ಅಭಿವೃದ್ಧಿಗೆ ಮಾದರಿಯಾಗಲಿದೆ ಎಂದು ಸರ್ಕಾರ ಹೇಳಿದೆ. ಇದೆಲ್ಲವನ್ನು ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿರುವ 9 ಕಂದಾಯ ಗ್ರಾಮಗಳು ಹಾಗೂ ಸುಮಾರು 16 ಇತರೆ ಹಳ್ಳಿಗಳಲ್ಲಿ ಹರಡಿರುವ ಸುಮಾರು 9,600 ಎಕರೆ ಫಲವತ್ತಾದ ಕೃಷಿ ಭೂಮಿಯಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ. ಈ ಯೋಜನೆಗೆ 18,000 ಕೋಟಿಗೂ ಹೆಚ್ಚು ವೆಚ್ಚವಾಗುವ ನಿರೀಕ್ಷೆ ಇದೆ. ಇದಕ್ಕೆ ಬೇಕಾದ ಹಣವನ್ನು ಸಾಲಗಳು, ಆಂತರಿಕ ಸಂಪನ್ಮೂಲಗಳು ಮತ್ತು ಭೂ ಹಣಗಳಿಕೆಯ ಸಂಯೋಜನೆಯ ಮೂಲಕ ಒದಗಿಸಲು ಸರ್ಕಾರ ನಿರ್ಧರಿಸಿದೆ. ಈ ತಿಂಗಳ ಆರಂಭದಲ್ಲಿ ಸರ್ಕಾರವು ಮೊದಲ ಹಂತದಲ್ಲಿ 3 ಹಳ್ಳಿಗಳಲ್ಲಿನ ಒಟ್ಟು 518.45 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಅಂತಿಮ ಅಧಿಸೂಚನೆ ಹೊರಡಿಸಿದೆ. ಅದರಂತೆ ಕೆಂಪಯ್ಯನಪಾಳ್ಯದಲ್ಲಿ 384.22 ಎಕರೆ,
ಮಂಡಲಹಳ್ಳಿಯಲ್ಲಿ 71.13 ಎಕರೆ ಮತ್ತು ಒಡೆರಹಳ್ಳಿಯಲ್ಲಿ 63.10 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ. ರೈತರಿಗೆ ಪ್ರತಿ ಎಕರೆಗೆ ರೂಪಾಯಿ 2 ಕೋಟಿಗೂ ಹೆಚ್ಚು ಪರಿಹಾರ ನೀಡುವುದಾಗಿ ಸರ್ಕಾರ ಘೋಷಿಸಿದೆ. ಅವರು ಬಯಸಿದರೆ ಪ್ರಸ್ತಾವಿತ ಪಟ್ಟಣದಲ್ಲಿ ಅಭಿವೃದ್ಧಿಪಡಿಸಿದ ನಿವೇಶನಗಳ ಆಯ್ಕೆಯನ್ನು ನೀಡಲಾಗಿದೆ. ಸ್ವಾಧೀನಪಡಿಸಿಕೊಳ್ಳಲಾಗುವ ಭೂಮಿಯಲ್ಲಿರುವ ಮರಗಳ ನಷ್ಟಕ್ಕೂ ಸರ್ಕಾರ ಪರಿಹಾರ ಘೋಷಿಸಿದೆ. ಆದರೆ ಅನೇಕ ರೈತರಿಗೆ ಇದು ಹಣದ ಪ್ರಶ್ನೆಯಲ್ಲ. ಎಷ್ಟೇ ಹಣ ಕೊಟ್ಟರೂ ಅದು ತಮ್ಮ ಭೂಮಿಗೆ ಸಮನಾಗುವುದಿಲ್ಲ ಎಂದು ಅವರು ಹೇಳುತ್ತಾರೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ತಮ್ಮ ಭೂಮಿಯನ್ನು ಬಿಟ್ಟುಕೊಡುವುದಿಲ್ಲ ಎಂದು ಅವರು ಪಟ್ಟು ಹಿಡಿದಿದ್ದಾರೆ. ರೈತರ ಪ್ರಕಾರ ಈ ಪ್ರದೇಶದ ಫಲವತ್ತಾದ ಭೂಮಿ ಇಂತಹ ಅಭಿವೃದ್ಧಿ ಯೋಜನೆಗೆ ಸೂಕ್ತವಲ್ಲ. ಈ ಭೂಮಿ ಫಲವತ್ತಾಗಿಲ್ಲ ಮತ್ತು ಈ ಪ್ರದೇಶದಲ್ಲಿ ರೈತರು ಉಳಿದಿಲ್ಲ ಎಂಬ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆಗಳನ್ನು ಅವರು ತಳ್ಳಿಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ, ಉನ್ನತ ಸ್ಥಾನದಲ್ಲಿರೋರು ಇದು ಬರಡು ಭೂಮಿ, ಇಲ್ಲಿ ಯಾರು ರೈತರು ವ್ಯವಸಾಯ ಮಾಡಲ್ಲ ಅಂತ ಹೇಳ್ತಾರೆ. ಇವರು ಈ ಸ್ಥಾನದಲ್ಲಿರೋದು ಇಂಥ ಸುಳ್ಳು ಹೇಳ್ಬೋದ ಅಂತ ನಾನು ಅನಿಸಿಕೆ ಮಾಡ್ತೀನಿ. 6 ಲಕ್ಷ 7 ಲಕ್ಷ ತೆಂಗಿನ ಮರ ಇದೆ, ಫಲವತ್ತಾದ ಭೂಮಿ, ವನದೇವತೆ ಇದ್ದಂಗಿದೆ, ಅಡಿಕೆ ಇದೆ, ಮಾವಿದೆ, ಸಪೋಟ ಇದೆ, ಬಾಳೆ ಇದೆ, ರೇಷ್ಮೆ ಇದೆ, ಎಲ್ಲ ಸವಲತ್ತು ಕಟ್ಕೊಂಡು ಸಮೃದ್ಧಿಯಾಗಿ ಜೀವನ ಮಾಡ್ತಾ ಇದ್ದಾರೆ ನಮ್ಮ ರೈತರು. ಸೊ ಇವತ್ತು ನಮಗೆ ಒಂದು ಕಾಲದಲ್ಲಿ ಬರೀ ಮಳೆ ನೀರಿನಲ್ಲಿ ಜನ ಮಳೆ ಬಂದಾಗ ಮಾತ್ರ ರಾಗಿ ಭತ್ತ ಬೆಳ್ಕೊಂಡು ಮಾಡಬೇಕಾದ ಪರಿಸ್ಥಿತಿ. ಇವತ್ತು ನೀವು ನೋಡ್ಬೋದು, ಸುತ್ತಮುತ್ತ ಎಲ್ಲಿ ನೋಡಿದ್ರೆ ನಿಮಗೆ ಹಸಿರು ಕಾಣ್ತಾ ಇದೆ, ತೆಂಗು ಕಾಣ್ತಾ ಇದೆ, ಅಡಿಕೆ ಕಾಣ್ತಾ ಇದೆ, ಬಾಳೆ ಕಾಣ್ತಾ ಇದೆ, ರೇಷ್ಮೆ ಕಾಣ್ತಾ ಇದೆ, ಹುಲ್ಲು ಕಾಣ್ತಾ ಇದೆ, ಹಸು ಕಾಣ್ತಾ ಇದೆ. ಇಷ್ಟೆಲ್ಲ ಆಗ್ಬೇಕಾದ್ರೆ ಎಷ್ಟು ಶ್ರಮದಿಂದ ಈ ಒಂದು ಲೆವೆಲ್ಗೆ ನಾವು ತರಬೇಕಾದ್ರೆ, ಒಬ್ಬ ವ್ಯಕ್ತಿ ಇವತ್ತು ನಂದು ಒಂದು ಬೋರ್ವೆಲ್ ಇದೆ ಅಂದರೆ 4-5 ಬೋರ್ವೆಲ್ ಫೇಲ್ಯೂರ್ ಆಗುತ್ತೆ. ಯಾವುದೋ ಕೆರೆಯಿಂದ ನೀವು ಯಾರ್ದೋ ಜಮೀನಲ್ಲಿ ನಾವು ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ನಾವು ಪೈಪ್ ತೊಗೊಂಡ್ಬಂದು ಇವತ್ತು ನಾವು ಒಂದು ಮರ ಬೆಳೆಸ್ಬೇಕಾದ್ರೆ, ಒಂದು ತೆಂಗಿನ ಮರ ಬೆಳೆಸ್ಬೇಕಾದ್ರೆ ಕನಿಷ್ಠ 8ರಿಂದ 10 ವರ್ಷ ಬೇಕಾಗ್ತದೆ ನಮಗೆ ಒಳ್ಳೆ ಫಸಲು ಆಗುತ್ತೆ. ಸೊ ಈ ರೂಪಕ್ಕೆ ತರಬೇಕಾದ್ರೆ ಎಷ್ಟು ಗಿಡಗಳು ಹಾಳಾಗಿರ್ತವೆ ಅದೇ ಜಾಗದಲ್ಲಿ ಕಿತ್ತು ನೆಟ್ಟು ಮಾಡ್ಕೊಂಡು ಬಂದಿರೋದು. ಇಷ್ಟು ಒಂದು ಒಳ್ಳೆ ಸ್ವರೂಪ ಇರೋದ್ರಿಂದ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಾವು ಸಮೃದ್ಧಿಯಾಗಿದ್ದೀವಿ. ಇವತ್ತು ಲಕ್ಷಾಂತರ ಲೀಟ್ರ್ ಹಾಲನ್ನ ನಮ್ಮ ಹೆಣ್ಮಕ್ಳಿಗೆ ನಾವು ತೊಗೊಂಡು ಹುಲ್ಲಾಕ್ಬಿಟ್ರೆ ಸಾಕು, ಅವ್ರು ಇವತ್ತು ಹಾಲು ಕರೆದು ತೊಗೊಂಡೋಗಿ ಕಸ ತೆಗೆದು ಯಾವುದು ಡೈರಿಗಳಿಗೆ ಹಾಕ್ಬಿಟ್ಟು ಇವತ್ತು ಮಕ್ಳಿಗೆ ಎಜುಕೇಷನ್ ಇರ್ಬೋದು, ಮಕ್ಕಳು ಮದುವೆಗಳು ಮಾಡಿರ್ಬೋದು, ಒಡವೆ ಮಾಡ್ಕೊಳ್ಳೋದಿರ್ಬೋದು, ಮನೆ ಕಟ್ಟೋದಿರ್ಬೋದು, ಒಬ್ಬ ಹೆಣ್ಮಗಳು ಇವತ್ತು ಮಾಡ್ತಾ ಇದ್ದಾರೆ. ಈ ಕಡೆ ಋಷಭಾವತಿ ನದಿ, ಈ ಕಡೆ ಸುವರ್ಣಮುಖಿ ನದಿ, ಎರಡು ನದಿಗಳು ಹರಿಯೋದ್ರಿಂದ ಇಲ್ಲಿನ ನೀರಿನ ಗುಣಮಟ್ಟ ತುಂಬ ಉತ್ತಮವಾಗಿದೆ. ಅಂಡರ್ಗ್ರೌಂಡ್ ವಾಟರ್ ಸೋರ್ಸ್ ಚೆನ್ನಾಗಿದೆ. ಅದರಿಂದ ಇದು ಕೃಷಿಗೆ ಯೋಗ್ಯವಾದ ಭೂಮಿ. ಒಂದು ಹುಳ್ಳಿಕಾಳಿನ ತಾವೇನಾಗಲಿ, ಒಂದು ಸೊಪ್ಪು ಸದೆ ಆಗಲಿ, ಒಂದು ನುಗ್ಗೆ ಸೊಪ್ಪಾಗಲಿ, ಒಂದು ಕರ್ಬೇವಿನ ಸೊಪ್ಪಾಗಲಿ ಎಲ್ಲ ಬೆಳ್ಕೊಂಡು ಜೀವನ ಮಾಡ್ತಾವ್ರು ಸರ್. ಒಬ್ರಿಗೇನು ನಾವು ಮಾರ್ಕೆಟ್ಗೆ ಹೋಗಿ ತರೋದೇನಿಲ್ಲ. ಪ್ರತಿಯೊಂದು ಅವ್ರ ಭೂಮಿ ಒಳಗೆ ಏನದೋ ಬೆಳ್ಕೊಂಡು ಜೀವನ ಮಾಡ್ಕೊಂಡು ಮಾರ್ಕೆಟ್ಗೆ ಹಾಕ್ತಾವ್ರೆ ಪ್ರತಿಯೊಂದ್ರು. ಅದು 10 ಕುಂಟೆ ಇರೋನಾಗಲಿ, 5 ಕುಂಟೆ ಇರೋನಾಗಲಿ, 1 ಎಕರೆ ಇರೋನಾಗಲಿ ಅದರಲ್ಲಿ ಜೀವನ ಮಾಡ್ತಾವ್ರೆ. ಒಂದು ಬೆಳೆ ಅಲ್ಲ, 1 ಎಕರೆಲಿ 16 ಥರ ಬೆಳೆ ಬೆಳೀತಾರೆ ವರ್ಷಕ್ಕೆ. ತೆಂಗಿನ ಗಿಡ ಅದೇ, ಅದರಲ್ಲಿ ಮಾವಿನ ಗಿಡ ಇರ್ತವೆ, ಬಾಳೆ ಬೆಳೀತಾರೆ, ರೇಷ್ಮೆ ಅದೇ, ಎಲ್ಲ ಬೆಳೀತಾರೆ. ಇವ್ರಿಗೆ ರೈತರು 10 ಕುಂಟೆ ಮಡಿಕೊಂಡಿರುವಂತ ಈಗ ಸೊಪ್ಪು ನಾವು ನೀವು ಮಾರ್ಕೆಟ್ನಾಗ ಕೊಂಡ್ಕೋತಾರೆ ಸಿಟಿಲಿ ಇರೋರು. ನಾವು ರೈತರು ಬೆಳ್ಕೊಂಡು ಅವರೇ ತಿಂತಾರೆ, ಮಾರ್ಕೆಟ್ಗೆ ಹಾಕ್ತಾರೆ ಅಲ್ಲ, ಪ್ರತಿಯೊಂದು ಬೆಳ್ಕೊಂಡು ತಿಂತಾರೆ. ದನಕರ ಒಂದು 20 ರಾಸು ಮಡಿಕೊಂಡಿದ್ದೀನಿ ಸರ್ ನಾನು. ಪೀದ್ದೋರಿ, ಎಣ್ಣಸ, ಎಮ್ಮೆ ಎಲ್ಲ. ಹಾಲು ಒಂದು 10 ಲೀಟ್ರ್, ಒಂದು 20 ಲೀಟ್ರ್ ಹಾಕೋತೀನಿ ದಿನಕ್ಕೆ. ನನಗೆ ಹಳ್ಳಿ ಕರುವರಿ ಮಡಗಿದ್ದೀನಿ. ದಿನ ಒಂದು 5-6 ಹೊಸ ಬರ್ತವೆ. ಒಂದು ಹಸಿಗೆ 500 ರೂಪಾಯಿ ರೇಟ್ ಮಾಡಿದ್ದೀನಿ. ಅವ್ರ ಖರ್ಚು ಖಾಲಿ ಒಂದು ಖುಷಿ ನನಗೆ. ಈಗೆಲ್ಲ ಕಳ್ಕೊಂಡು ಹೋದ್ಮೇಲೆ ದುಡ್ಡು ಇರ್ತದೆ ಸಹ. ಈಗ ಮೊನ್ನೆ ಒಂದು 10 ಮಾರು ಹುಲ್ ತಂದಾಕ್ತೆ. ಇರ್ದಿ ಹಾಗೇ ಹೋಯ್ತು 10 ಮಾರು ಹುಲ್ಲು. ಹಂಗೆ ದುಡ್ಡಿದ್ರೆ ದಿನ ಅದಕ್ಕೆ ಇರಿತಾ ಇರ್ತೀವಿ. ದುಡ್ಡು ಉಪಾಯ, ಆಸ್ತಿನ ಉಪಾಯ. ಎಲ್ಲ ವ್ಯವಸಾಯನೇ. ರಾಗಿ ಬೆಳ್ಕೊಂತೀರಿ, ತರಕಾರಿ ಬೆಳಿತೀರಿ, ಕೋಳಿ ಮೇಯಿಸ್ತೀನಿ, ದನ ಅವೇ. ತರಕಾರಿ ಬೆಳ್ಕೊಂಡು ಹೋಗಿ ಬನ್ಸಂಗ್ರಿಗೆ ನಾವು ಹಾಕ್ತೀರಿ. ಈಗ ನಾವು ತೋಟದಲ್ಲಿ ತರಕಾರಿ ಬೆಳಿತೀವಿ, ಟೊಮೊಟೊ, ಹೀರೆಕಾಯಿ ಎಲ್ಲ ಬೆಳಿತೀವಿ. ನಾಳೆ ಅವ್ರು ಅಕ್ವೈರ್ ಮಾಡ್ಕೊಂಡು ಹೊಟ್ಟೋದ್ರೆ ನಾವೇನು ಬೆಳ್ಕೊಂಡು ತಿನ್ನೋದು? ಮತ್ತೀಗ ರಾಗಿ ಎಲ್ಲ ನಾವೇ ಬೆಳ್ಕೊತೀವಿ. ಮತ್ತು ಇವಾಗ ಮೇಕೆ ಇದೆ, ಮೇಯಿಸ್ಕೊತಾರೆ, ಹಸುಗಳಿದೆ, ಹಾಲು ಕರೀತಾರೆ, ಎಲ್ಲ ಜೀವನ ಇದರಲ್ಲೇ ಮಾಡ್ತಾವ್ರೆ. ಇವಾಗಾದರೂ ಪೌಷ್ಟಿಕಾಂಶ ಆಹಾರಗಳು ತಿಂತಾ ಇದ್ದೀವಿ. ಆಮೇಲೆ ಆ ಪೌಷ್ಟಿಕಾಂಶ ಆಹಾರನೂ ಸಿಗಲ್ಲ. ಈಗ ಇಲ್ಲಿ ಒಳ್ಳೆ ವಾತಾವರಣ ಇದೆ ನಮಗೆ. ಇವಾಗ BP, ಶುಗರ್ ಅಂಥದ್ದೆಲ್ಲ ತುಂಬ ಇಲ್ಲ ನಮ್ಮ ಕಡೆ ಎಲ್ಲ. ಈಗ ಬೇರೆ ಕಡೆಯಿಂದ ಸಿಟಿಯವರೆಲ್ಲ ಈ ಕಡೆ ಜಮೀನು ತೊಗೊಂಡಿರೋರು ಒಂದೊಂದು ರೂಮ್ ಕಟ್ಸಿ ಬಿಟ್ಟಿದ್ದಾರೆ. ಯಾವಾಗೋ ರಜಕ್ಕೆ ಬರ್ತಾರೆ, ಚೆನ್ನಾಗಿರೋ ಒಳ್ಳೆ ವೆದರ್ ಇದೆ ಅಂತೇಳಿ ಚೆನ್ನಾಗಿ ಗಾಳಿ ತೊಗೊಂಡು ಇರ್ತಾರೆ ಆರಾಮಾಗಿ. ಸ್ವಲ್ಪ ದಿನ ಇದ್ದು ಹೋಗ್ತಾರೆ. ಅದೆಷ್ಟು ಚೆನ್ನಾಗಿರುತ್ತೆ. ನಾವು ಬೆಂಗಳೂರಿಗೆ ಹೋಗಿ ಏನು ಮಾಡೋಕ್ಕಾಗುತ್ತೆ? KMF ತಿಂಗಳಿಗೊಂದು 6 ಲಕ್ಷ ಲೀಟ್ರ್ ಹಾಲು ನಾವು KMF ಬೆಂಗಳೂರು ಕಳಿಸ್ಕೊಡ್ತಾ ಇದ್ದೀವಿ. ರೇಷ್ಮೆಯಿಂದ ಸುಮಾರು ಒಂದು 35-40 ಕೋಟಿ ರೂಪಾಯಿ ವಾರ್ಷಿಕವಾಗಿ ರೇಷ್ಮೆ ದುಡಿತಾ ಇದ್ದಾರೆ ರೈತರುಗಳು. ಜೊತೆಗೆ ಸುಮಾರು ಒಂದು ತೆಂಗು, ಮಾವು, ಸಪೋಟೊ, ಅಡಿಕೆ, ಬಾಳೆ ಎಲ್ಲ ಸೇರಿಸಿ ಒಂದು 8-8 ಲಕ್ಷದಷ್ಟು ಮರ ಗಿಡಗಳು ಈ ಭಾಗದಲ್ಲಿದೆ. ಮತ್ತು ಸೋಷಿಯಲ್ ಫಾರೆಸ್ಟರು ಒಂದು ಕಳೆದ 10 ವರ್ಷದಿಂದ ಸುಮಾರು 30-40 ಸಾವಿರ ಗಿಡಗಳನ್ನ ಸರ್ಕಾರಿ ಸ್ಮಶಾನ, ಗೋಮಾಳ ಮತ್ತು ರಸ್ತೆ ಬದಿ ನೆಟ್ಟಿದ್ದಾರೆ. ತುಂಬ ಸಮೃದ್ಧವಾದ ಭೂಮಿ, ಭಾಳ ನೆಮ್ಮದಿಯಾಗಿ ಜೀವನ ಕಟ್ಕೊಂಡವ್ರೆ.
ಮತ್ತು ನಮ್ಮ ಹೆಣ್ಮಕ್ಳು ಎಸ್ಪೆಷಲಿ ವಿಶೇಷವಾಗಿ ಸ್ವಾವಲಂಬಿ ಬದುಕ್ತಾವ್ರೆ. ಪುರುಷರು ಏನು ಮಾಡ್ತಾರೆ, ಬೆಳಗ್ಗೆ ಒಂದು 4 ಹುಲ್ ಕುಯ್ದು ಹಾಕ್ಬಿಟ್ಟು ಅಥವಾ 4 ಮೂಟೆ ಸೊಪ್ಪು ತಂದು ಹಾಕ್ಬಿಟ್ರೆ ಮುಗಿತಾವ್ದು. ಸೊ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ಬೋದು, ಬೇರೆ ಬೇರೆ ಉದ್ಯೋಗ ಮಾಡ್ಬೋದು. ಮಹಿಳೆಯರೇ ಹಾಲು ಹಾಕ್ಕೊಂಡು 15 ದಿನಕ್ಕೆ ಪೇಮೆಂಟ್ ತೊಗೊಳ್ತಾರೆ. 20,000 25,000 ಹಿಂಗೆ ತೊಗೋತಾರೆ. ಎಲ್ಲ ಕಳೆದು 10,000 ರೂಪಾಯಿ 15 ದಿನ ಸಿಗುತ್ತೆ. ತಿಂಗಳು ಒಂದು 20,000 ರೂಪಾಯಿ ಆರಾಮ ಇದೆ. ಇದೇ ಗ್ರಾಮದಲ್ಲಿ ಸುಜಾತ ಅಂತ ಇದ್ದಾರೆ. ಆ ಮತ್ತು ಕಳೆದ ವರ್ಷ 2025ರಲ್ಲಿ 13 ಲಕ್ಷ ರೂಪಾಯಿ ಹಾಲಲ್ಲಿ ದುಡಿದಿದ್ದಾರೆ. ಲಾಸ್ಟ್ ಇಯರು 28,700 ಚಿಲ್ಲರೆ ಹಾಲು ಹಾಕಿದ್ದೀವಿ ಸರ್. ನಾವು 10,23,000 ರೂಪಾಯಿನ ಪೇಮೆಂಟ್, ಡೈರಿ ಪೇಮೆಂಟ್ ಬಂದಿದೆ. 5 ರೂಪಾಯಿ ಪ್ರೋತ್ಸಾಹಧನ ಏನಿದೆ ಅದು 2,40,000 ರೂಪಾಯಿ ನಾವು ಹಾಕಿರೋ ಹಾಲಿಗೆ 2,40,000 ರೂಪಾಯಿ ಆಗುತ್ತೆ ಸರ್. ಮತ್ತು ಇವಾಗ ಬೊಮ್ಮೂಲಲ್ಲಿ ಏನು ಆದಾಯ ಆಗದೆ ನಮಗೆ ಜಾಸ್ತಿ 6 ತಿಂಗಳಿಗೆ ಇವರು ಅಧ್ಯಕ್ಷರು DK ಸುರೇಶ್ ಅವರಾದಮೇಲೆ ನಮಗೆ 6 ತಿಂಗಳಲ್ಲೇ ತುಂಬ ಆದಾಯ ಬಂದ್ಬಿಟ್ಟಿದೆ. ಬೊಮ್ಮೂಲಿಗೆ ರೈತರಿಗೆ ಹಂಚಬೇಕು, ಲೀಟ್ರಿಗೆ 1 ರೂಪಾಯಿ ಕೊಡಬೇಕು ಅಂದ್ಬಿಟ್ಟು ಅದು ಸರ್ ನಮಗೆ 24,000 ಚಿಲ್ಲರೆ ನಮಗೆ ಅದು ಬಂದಿದೆ ಸರ್. ಟೋಟಲಾಗಿ ಅದೆಲ್ಲ ತಗೊಂಡ್ರೆ ಸರ್ ನಮಗೆ 13 ಲಕ್ಷ ಚಿಲ್ಲರೆ ಆದಾಯ ಆಗಿದೆ. ಮತ್ತು ಗೊಬ್ಬರ ಸರ್ 2 ತಿಂಗ್ಳಿಗೆ 1 ಲೋಡ್ ಗೊಬ್ಬರ ಮಾರ್ತೀವಿ ನಾವು. ಏನು ತುಮಕೂರು ಕಡೆ ತೋಟಗಾರಿಕೆ ಇಲಾಖೆಯವರು ಅವರೆಲ್ಲ ಬಂದು ನಮ್ಗೆ ಗೊಬ್ಬರ ತೊಗೊಂಡೋಗ್ತಾರೆ. ನಮ್ಮ ಭೂಮಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ಇಟ್ಕೊಂಡು ಮೊನ್ನೆ 3 ದಿವಸ ಸರ್ 10,000 ರೂಪಾಯಿಗೆ 1 ಲೋಡ್ ಗೊಬ್ಬರ ಕೊಟ್ಟಿದ್ದೀವಿ. ಗೊಬ್ಬರದಲ್ಲಿ ಒಂದು ಕಡಿಮೆ ಅಂದರೆ ನಮ್ಮ ಭೂಮಿಗೆ ಇಟ್ಕೊಂಡು ಒಂದು 40,000 ರೂಪಾಯಿ ಗೊಬ್ಬರದಲ್ಲಿ ಮಾಡ್ಕೋತೀವಿ ಸರ್. ಮತ್ತು ಆಮೇಲೆ ಈ ಜೋಳ, ಬೇಬಿಕಾರ್ನ್ ಜೋಳ, ಅದರಲ್ಲಿ ಸರ್ ನಾವು ಇವಾಗ ನಾವು ಬನ್ನರ್ಘಟ್ಟ ಪಾರ್ಕ್ಗೆ ಸರ್ ಜಿಂಕೆಗಳಿಗೆ ಮತ್ತು ಏನಕ್ಕೆ ಮೇವು ಏನಕ್ಕೆ ಬೇಕು, ಆನೆಗೆ ಎಲ್ಲ ಬೇಕಲ್ಲ, ನಾವು ಬೇಬಿಕಾರ್ನ್ ಜೋಳ ನಮ್ಮ ತೋಟದಿಂದ ತೊಗೊಂಡೋಗ್ತಾರೆ ಸರ್. ನ್ಯಾಷನಲ್ ಪಾರ್ಕ್ಗೆ ನಮ್ಮ ತೋಟದಿಂದ ತಗೋಯ್ತಾರೆ. RTI ಮೂಲಕ ದಿ ಹಿಂದೂ ಪತ್ರಿಕೆ ಪಡೆದಿರುವ ತೋಟಗಾರಿಕೆ ಇಲಾಖೆಯ ಮಾಹಿತಿಯ ಪ್ರಕಾರ 9 ಕಂದಾಯ ಗ್ರಾಮಗಳಲ್ಲಿ ಭೂಸ್ವಾಧೀನ ನಡೆದರೆ ಸುಮಾರು 2 ಲಕ್ಷ ಮರಗಳನ್ನು ಕಡಿಯಬೇಕಾಗಬಹುದು. ಇದರಲ್ಲಿ 87,903 ತೆಂಗಿನ ಮರಗಳು, 83,536 ಅಡಿಕೆ ಮರಗಳು, 3 ಲಕ್ಷಕ್ಕೂ ಹೆಚ್ಚು ಬಾಳೆ ಗಿಡಗಳು, 12,550 ಮಾವಿನ ಮರಗಳು ಮತ್ತು 2,344 ಚಿಕ್ಕು ಮರಗಳು ಸೇರಿವೆ. ಈ ಮಟ್ಟದ ಹಸಿರು ಹೊದಿಕೆಯ ನಾಶವು ತಮ್ಮ ಜೀವನದ ಗುಣಮಟ್ಟದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ ಎಂದು ರೈತರು ಮತ್ತು ಸ್ಥಳೀಯ ನಿವಾಸಿಗಳು ಹೇಳುತ್ತಾರೆ. ಬೆಂಗಳೂರಿನ ಸಮೀಪದಲ್ಲಿರುವ ಫಲವತ್ತಾದ ಕೃಷಿ ಭೂಮಿಯನ್ನು ಅಭಿವೃದ್ಧಿಗಾಗಿ ಬಳಸುವ ಅಗತ್ಯವೇನಿದೆ ಎಂದು ಪ್ರಶ್ನಿಸಿ ರೈತರು ಈ ಯೋಜನೆಗೆ ಸರ್ಕಾರ ನೀಡಿರುವ ಕಾರಣವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಸರ್ಕಾರವು ನಿಜವಾಗಿಯೂ ಬೆಂಗಳೂರಿನ ಜನದಟ್ಟಣೆಯನ್ನು ಕಡಿಮೆ ಮಾಡಲು ಬಯಸಿದರೆ ರಾಜ್ಯದ ಇತರ ಜಿಲ್ಲೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ಅವರು ಹೇಳುತ್ತಾರೆ. ಅಥವಾ ಕನಿಷ್ಠ ಪಕ್ಷ ಇದೇ ಜಿಲ್ಲೆಯಲ್ಲಿರುವ ಮಳೆ ಅವಲಂಬಿತ ಹಾಗೂ ಒಣ ಪ್ರದೇಶಗಳಂತಹ ಹೆಚ್ಚು ಸೂಕ್ತವಾದ ಭೂಮಿಯನ್ನು ಆಯ್ಕೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಬೆಂಗಳೂರು ದಟ್ಟಣೆ ಆಗ್ಬಿಟ್ಟದಂತೆ. ಯಾಕಾಯ್ತು ಸರ್? 28 ಜಿಲ್ಲೆ ಇದೆ. ಆಯಾ ಜಿಲ್ಲೆಗಳಲ್ಲಿ ಕೈಗಾರಿಕೆ ಮಾಡಿಕೊಂಡು ಆಯಾ ಜಿಲ್ಲೆಯಲ್ಲಿ ಜನಗಳಿಗೆ ಕೆಲಸ ಕೊಟ್ಟು ಅಲ್ಲೇ ತಡಿಲೇಳು. ಬೆಂಗಳೂರೇ ಯಾಕೆ ಇವರೆಲ್ಲ ಅವಲಂಬಿಸಬೇಕು? ಬೆಂಗಳೂರಿಗೆ ಯಾಕೆ ಬರಬೇಕು? ನಮ್ಮನ್ನ ಯಾಕೆ ಅವಲಂಬಿಸಬೇಕು? ಇಲ್ಲಿ ಬದುಕು ಕಟ್ಕೊಂಡಿರೋರ್ನ ನೀವು ಬೇರೆ ಬೇರೆ ಜಿಲ್ಲೆಗಳನ್ನ ಡೆವಲಪ್ ಮಾಡಿ. ಕರ್ನಾಟಕದಲ್ಲಿ ಬೇರೆ 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 ಕಡೆ ಜಿಲ್ಲೆಯಿಂದ ಜನಗಳು ಏನು ಸರ್ ಇಲ್ಲಿ ಬರ್ತಾ ಇದ್ದಾರೆ. ಅಲ್ಲಿ ಅವರಿಗೆ ಉದ್ದಿಮೆ ಇಲ್ಲ, ಅಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ, ಅಲ್ಲಿ ಅವ್ರಿಗೂ ವ್ಯವಸಾಯ ಮಾಡೋಕ್ಕೂ ತೊಂದರೆ ಇದೆ. ಅವ್ರನ್ನ ಯಾಕೆ ಇಲ್ಲಿಗೆ ಬರ್ತೀರಾ? ಆ ಜಿಲ್ಲೆಗಳಲ್ಲೇ ಇದ್ದಾರೆ, ಆ ಜಿಲ್ಲೆಗಳಲ್ಲಿ ಮಂತ್ರಿಗಳಿದ್ದಾರೆ, ಆ ಜಿಲ್ಲೆಗಳಲ್ಲಿ MLAಗಳಿದ್ದಾರೆ. ಸೊ ಅವ್ರನ್ನ ಜೊತೆಲಿ ಸೇರಿಸ್ಕೊಂಡು ಅಲ್ಲೇ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡ್ಬೋದಲ್ಲ, ಯಾಕೆ ಬೆಂಗಳೂರೇ ಮಾಡಬೇಕು? ದೇಶಕ್ಕೆ ಅಭಿವೃದ್ಧಿ ವಿರೋಧಿಗಳಲ್ಲ. ಈ ಬಿಡದಿಲಿ ಫಾರ್ ಎಕ್ಸಾಂಪಲ್ ಆಲ್ರೆಡಿ ಕೈಗಾರಿಕೆಗೆ KDB ಇಂಡಸ್ಟ್ರಿಯಲ್ ಸಾಕಷ್ಟು ಕೊಟ್ಟಿದ್ದೀವಿ, ಮತ್ತು ಹೌಸಿಂಗ್ ಬೋರ್ಡ್ಗೂ ಕೊಟ್ಟಿದ್ದೀವಿ. ನಾವು ಹೇಳೋದ್ರಿಂದ ಎಲ್ಲರೂ ಮಳೆ ಆಶ್ರಿತ ಭೂಮಿ, ಬಂಜರು ಭೂಮಿಗಳೇ ಬಿಡದಿ ಹೋಬಳಿ ರಾಮ ತಾಲೂಕಲ್ಲಿ ಬೇರೆ ಕಡೆ ಇದೆ ಹುಡುಕಿ. ಜಿಲ್ಲಾಡಳಿತಕ್ಕೆ ಒಂದು ಲೆಟರ್ ಹಾಕ್ಬಿಟ್ಟು ನೀವು ಹುಡುಕಿ ಎಲ್ಲಿ ಮಳೆ ಆಶ್ರಿತ ಭೂಮಿ ಇದೆ, ಎಲ್ಲಿ ಬಂಜರು ಭೂಮಿ, ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿಗಳೇ ಅಂಥ ಜಾಗ ತೊಗೊಂಡು ಅಭಿವೃದ್ಧಿ ಮಾಡಿ. ಇಷ್ಟೊಂದು ನೀರಾವರಿ ಸಮೃದ್ಧಿ ಇದೆ. ಯಾರೇ ಬಂದರೂ ಹೇಳ್ತಾರೆ ಇದು ಬೆಂಗಳೂರಿನ ಮಲೆನಾಡು ಅಂತ ಕರೀತಾರೆ. ಇಂಥ ಮಲೆನಾಡು ಅಂತ ಮರಗಿಡುವಂಥ ಪ್ರಕೃತಿ ಸಂಪತ್ತನ್ನು ನೀವು ಭೂಸ್ವಾಧೀನ ಮಾಡ್ಕೊಳ್ಳಿ, ಎಷ್ಟು ಬಟ್ಟೆ ಸರಿ. ಈ ಯೋಜನೆಗೆ ಇರುವ ತೀವ್ರ ವಿರೋಧವು ಸಾರ್ವತ್ರಿಕವಾಗಿಲ್ಲ. ಹಲವಾರು ರೈತರು ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ವ್ಯವಸಾಯ ಮಾಡೋಕ್ಕಾಗಲ್ಲ, ಆಳುಗಳು ಸಿಗಲ್ಲ, ಏನೂ ಇಲ್ಲ. ಸುಮ್ಮನೆ ನಾವು ಸುಮ್ಮನೆ ನಮ್ಮ ಕೈಲಿ ಆಗಲ್ಲ ಮಾಡೋಕ್ಕೆ. ಒಂದು ಬೋರ್ ಎತ್ತಿಸಿ ಮೋಟ್ರ್ ಬಿಡಬೇಕು ಅಂತ 20,000 30,000 ಖರ್ಚಾಯ್ತದೆ. ಹೇಳ್ತಾರಣ್ಣ, ಅದಕ್ಕೆ ನಮ್ಗೆ ಆಗೋದೇ ಒಳ್ಳೆಯದು. ವ್ಯವಸಾಯ ಮಾಡೋಕ್ಕೂ ಆಯ್ತಲ್ಲ ಸರ್, ಇಲ್ಲಿ ಲೇಬರ್ ಪ್ರಾಬ್ಲಮ್ಮು. ಮತ್ತೆ ರೈತರಿಗೆ ಟೈಮ್ ಸರಿಯಾಗಿ ಬೆಳೆ ಬಂದರೆ ರೇಟ್ ಇರಲ್ಲ, ರೇಟ್ ಇದ್ರೆ ಬೆಳೆ ಬರಲ್ಲ. ಇದರಿಂದ ಕಷ್ಟ ಇದೆ ನಮಗೂ. ವ್ಯವಸಾಯ ಬೇಡ ಅನ್ಸ್ತಿದೆ ನಮಗೂ. ಅದೇ ನಮ್ಗೀಗ ಇಲ್ಲ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರೆಡ್ ಝೋನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಹಿಂದೆ ಕುಮಾರಸ್ವಾಮಿ ಮಾಡ್ಬಿಟ್ಟು ಹೊರಟೋಗ್ಬಿಟ್ರು. ಕೂಸು ಅಂದ್ಬಿಟ್ಟು. ಈಗ ಮುಂದೆ ಸರ್ಕಾರ ಬಂದ್ರಲ್ಲ ಇದೇ ಮಾಡ್ಕೊಂಡು ಹೋಗ್ತಾ ಇರ್ತೀರಿಲ್ಲ ಅಷ್ಟೇ. ಇನ್ನು 4 ತಿಂಗಳಾಗಲಿಲ್ಲ ಅಂದರೆ ಯಾರ್ಯಾರು ವಿಷ ತಕೊಂಡು ಸಾಯ್ಬೇಕಾಯ್ತದೆ. ಎಲ್ಲ ಈಗ ಮಕ್ಳು ಮದುವೆ ಮಾಡಬೇಕು, ಮಕ್ಳಿಗೆ ಎಜುಕೇಷನ್ಗೆ ಫೀಸ್ ಕಟ್ಟಿಗೆ ದುಡ್ಡು ಕಟ್ಟಬೇಕು. ಎಲ್ಲಿಂದ ತರ್ತಾರೆ ಎಲ್ಲ? ಅವ್ರು ಮಾಡೋಕ್ಕಾಗಲಿಲ್ಲ, ರೆಡ್ ತೆಗೆದು ತೆಗೆದಾಕ್ಬಿಟ್ರೆ ಅಕ್ವೈರ್ ಬೇಕಾಗಿಲ್ಲ. ಇವ್ರು ಮಾಡೋರ ಜೂನ್ ನಾವು ಮಾರ್ದಂಗೆ ಏನಕ್ಕೂ ದಿಕ್ಕಿಲ್ದಂಗೆ ಮಾಡಿಬಿಟ್ಟು ಬಸ್ಟ್ಯಾಂಡ್ ಕುಂತ್ಬಿಟ್ಟು ಅವರಲ್ಲ ಕುಮಾರಸ್ವಾಮಿ ಅವರು. ಅದನ್ನು ತೆಗೆದ್ರೆ ನಾವೇ ನಿಲ್ಲಿಸ್ತೀವಿ.
ಅಕ್ವೈರ್ನ DK ಅವ್ರ ಹತ್ರ ಹೋಗಿ ಪ್ರಾಣ ಕೊಟ್ಟರು ಸರಿ, ನಿಲ್ಲಿಸ್ತೀವಿ ಅವ್ರು ರೆಡ್ ತೆಗೀರಿ ಅಂತ ಹೇಳಿ. ಸಮಾಧಿ ಒಳಗೆ ಇದ್ದೀವಿ, ಈಗ ನಾವು ಈಚೆಗೆ ಬರ್ಬೇಕಷ್ಟೇ. ಅವ್ನು ಮಾಡಿದ್ರೆ ಈಚೆಗೆ ಬರ್ತೀವಿ. ರೇಟ್ ಜನ ತೆಗೆದುಬಿಟ್ಟಿದ್ರೆ ವ್ಯವಸಾಯನೋ ಇನ್ನೊಂದು ಏನೋ ಅವ್ನು ಯಾರೋ ದುಡ್ಡು ಇರೋನು ಬಂಡವಾಳ ಇರೋನು ಚೇಂಜ್ ಆಫ್ ಲ್ಯಾಂಡೋ ಏನೋ ಮಾಡಿಸ್ಕೊಳ್ಳೋನು, ಒಂದು ಯಾವುದೋ ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋನು. ಈಗ ಇದಾಗ ರೈತರು ಬಂಡವಾಳ ಹಾಕೋಂಗಿಲ್ಲ, ಈ ಕಡೆ ಅವನು ರಿಯಲ್ ಎಸ್ಟೇಟು ಬಂಡವಾಳ ಹಾಕಲ್ಲ. ಯಾರೋ ಬ್ಲಾಕ್ ಮನಿ ಮಾಡಿದ್ರು ಬೆಂಗಳೂರು ಕಡೆಯವ್ರು ಬಂದು ಅಲ್ಲಿ 2,500 3,000 ಎಕರೆ ಗೋರ್ಕೊಂಡು ಎಲ್ಲ ಮಾಡಿಕೊಂಡು ಕುಂತಾರೆ. ಈಗ ಅರ್ಧ ಎಕರೆ 10 ಗುಂಟೆ 20 ಗುಂಟೆ ಮಾಡಿಕೊಳ್ಳೋ ರೈತರು ಪಾಪ ಅಲ್ಲಿ 1.5 ವರ್ಷದಿಂದ ಅವ್ರದ್ದು ಹಾಕವ್ರೆ. ಇಲ್ಲಿ ಬಂಡವಾಳ ಹಾಕಿರೋ ರೈತರು ಹಂಗೂ ಹೋಗಂಗಿಲ್ಲ ಹಿಂಗೂ ಹೋಗಂಗಿಲ್ಲ. ಹಿಂಗಾಗಿ ಪರಿಸ್ಥಿತಿ ಹಿಂಗಾಗಿ ಕುಂತದೆ. ಈಗ ಏನು ಮಾಡಬೇಕು, ರೈತರು ಯಾರು ಇದಕ್ಕೆ ಜವಾಬ್ದಾರಲ್ಲ. ಈಗ ಅವರೇ ರಾಜಕೀಯದವರೇ ಜವಾಬ್ದಾರಿ. ಅವರೇನೇನು ವಾಪಸ್ ತೆಗಿಬೇಕು, ಇಲ್ಲ ಅಂದರೆ ಏನೋ ಒಂದು ಗತಿ ಕಾಣಿಸ್ಬೇಕು. ಆದರೆ ಯೋಜನೆಯ ವ್ಯಾಪ್ತಿಗೆ ಬರುವ 10,500 ರೈತರಲ್ಲಿ 80%ಕ್ಕೂ ಹೆಚ್ಚು ಮಂದಿ ತಮ್ಮ ಭೂಮಿಯನ್ನು ಬಿಟ್ಟುಕೊಡಲು ಒಪ್ಪಿಕೊಂಡಿದ್ದಾರೆ ಎಂಬ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಹೇಳಿಕೆಯನ್ನು ರೈತ ಮುಖಂಡರು ದೃಢವಾಗಿ ತಿರಸ್ಕರಿಸಿದ್ದಾರೆ. ಇವಾಗ 80% ಅವರೇ ಅಂತ ಹೇಳ್ತಾರಲ್ಲ, ನಾನೊಂದು ಸವಾಲು ಹಾಕ್ತೀನಿ ಅವ್ರಿಗೆ. ಒಬ್ಬ ನಿಮ್ಮ ಕಡೆ ರೈತರು ಪಾಣಿ ಆಧಾರ್ ಕಾರ್ಡ್ ಇಟ್ಕೊಂಡು ಬನ್ನಿ, ನಮ್ಮ ಕಡೆ ರೈತರು ಪಾಣಿ ಆಧಾರ್ ಕಾರ್ಡ್ ಇಟ್ಕೊಂಡು ಬರ್ತೀವಿ, ನೀವೊಂದು ಕಡೆ ಕೂರ್ರಿ, ನಾವೊಂದು ಕಡೆ ಕೂರ್ತೀವಿ. ನೀವು 80 ಅಲ್ಲ 40 ವರ್ಷ ಬಿಟ್ರೆ ಅವತ್ತೇ ನಾವು ಈ ಪ್ರತಿಭಟನೆ ಕೈ ಬಿಟ್ಬಿಟ್ಟು ಹೋಯ್ತೀವಿ. ಸವಾಲಾಗಿ ಹೇಳ್ತೀನಿ, ಒಪ್ಕೊಳ್ತೀರಾ ಅಂತ ಹೇಳ್ತೀನಿ ನಾನು. ಯಾರು ಇಲ್ಲ ಸರ್, ಎಲ್ಲ ಕೊಡಲ್ಲ ಅಂತಾರೆ. ಯಾವಾರ್ಗಳು ಅವ್ರೆ ಕೆಲವರು ಕದ್ದಿ ಮುಚ್ಚಿ ನೋಟಿಸ್ ಕೊಟ್ಬಿಟ್ರೆ ಹೋಗಿ ದುಡ್ಡು ಎತ್ಕೊಬಿಡೋ ಅನ್ನೋ ಬೇಜಾನ್ ಜನ ಅವ್ರೆ. ನೀವೆಲ್ಲ ಯಾರು ಬಂದು ವೆರಿಫಿಕೇಶನ್ ಮಾಡಿಲ್ಲ, ಸರ್ವೆ ಮಾಡಿಲ್ಲ ಸರ್. ನೋಟಿಸ್ ಅಂತೂ ಕೊಟ್ಟವ್ರೆ, ನಾವು ತಗೋಬೇಡ್ದು ಅಂದ್ಬಿಟ್ಟು ಒಂದು ತಗೊಂಡಿದ್ದೀವಿ. ಒಂದು ಮೊದಲನೇದು ಕೊಟ್ಟು ತಗೊಂಡಿರಲಿಲ್ಲ, 2ನೇದು ಕೊಟ್ಟವ್ರು ತಗೊಂಡಿದ್ದೀವಿ. ಏನಾಯ್ತು ಅದು ನೋಡೋಗ್ಬಿಟ್ಟು ಅಷ್ಟೇ ಸರ್. ಏನೋ ಒಂದು 8,000 ಎಕರೆಯಲ್ಲಿ 2,000 ಎಕರೆ ಕ್ವೆಶನ್ಗೆ ಪರ ಇದ್ದಾರೆ. ಅಲ್ಲಿ 1,000 ಎಕರೆ ಅಷ್ಟು ರೈತರ ಜಮೀನು. ನಮ್ಮ ಭಾಗದಲ್ಲಿ ಸ್ವಲ್ಪ ಅಭಿವೃದ್ಧಿ ಬಯಸುವಂಥ ರೈತರು 1,000 ಎಕರೆ ಇದೆ. ಒಂದು 500ರಿಂದ 600 ಎಕರೆ ಜಮೀನು, ಬಹುಶಃ ಇಲ್ಲ ಒಂದು 800 ಎಕರೆ ಜಮೀನು ಬೆಂಗಳೂರಿನ ಕೆಲವು ಎಸ್ಟೇಟ್ ಅವರು ಈ ಹಿಂದೆ ತಗೊಂಡು ಪರ್ಚೇಸ್ ಮಾಡಿದ್ದಾರೆ. ನಾಳೆ ಯಾವತ್ತೋ ಒಂದು ಟೌನ್ಶಿಪ್ ಯಾಕಂದರೆ 2006-7 ಪ್ರಸ್ತಾವನೆ ಆಗಿರೋದ್ರಿಂದ ಯಾವತ್ತೋ ಒಂದು ಟೌನ್ಶಿಪ್ ಬರ್ಬೋದು. ಇದನ್ನ ಬ್ಲಾಕ್ನ ವೈಟ್ ಮಾಡ್ಕೊಳ್ಳೋಂಥವ್ರು. ರೈತರ ಪ್ರಕಾರ ಅವರ ಜೊತೆಗೆ ಯಾವುದೇ ಅರ್ಥಪೂರ್ಣ ಸಮಾಲೋಚನೆ ನಡೆಸದೆ ಈ ಯೋಜನೆಯನ್ನು ಮುಂದುವರಿಸಲಾಗುತ್ತಿದೆ. ತಮ್ಮ ಕಳವಳಗಳನ್ನು ಅರ್ಥ ಮಾಡಿಕೊಳ್ಳಲು ಯಾವುದೇ ಸಭೆಯನ್ನು ನಡೆಸಲಾಗಿಲ್ಲ. ಅವರ ಒಪ್ಪಿಗೆ ಪಡೆಯಲು ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಇದರ ಜೊತೆಗೆ ಹಲವಾರು ಮನವಿಗಳ ಹೊರತಾಗಿಯೂ ತಮ್ಮ ಚುನಾಯಿತ ಪ್ರತಿನಿಧಿಯಾದ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಲು ನಿರಾಕರಿಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಅವರು ಊರೂರು ಭೇಟಿ ಕೊಡಬೇಕಾಗಿತ್ತು. ಮಾಡ್ತೀನಿ ಅನ್ನೋರು ಯಾರೇ ಆಗಿರಲಿ, ಯಾವ ಪಕ್ಷದನೇ ಆಗಿರಲಿ, ಅದು ಬೇವನ್ ಮಾಡಬಾರ್ದು. ಒಂದು ಮಾಡಿಕೊಂಡು ಏನ್ರಪ್ಪ ಊರಲ್ಲಿ ಒಂದೊಂದು ದಿನ ಇಂತಿಂಥ ಊರಿಗೆ ಎಲ್ಲ ಮುಖಂಡರುಗಳು ಕರಿಬೇಕಾಯ್ತು. ಈ ಥರ ಇದೆ, ಮಾಡೋಣ ಬೇಡವಾ? ರೈತರು ಸಲಹೆ ತಗೋಬೇಕಾಗಿತ್ತು. ನೀವು ಯಾವ ಊರಿಗಾರ ಭೇಟಿ ಕೊಟ್ರಾ? ನಮ್ಮ MLA ಸಾಹೇಬ್ರು ಬಾಲಣ್ಣವ್ರು ಈ ಕೆಲಸ ಮಾಡಬೇಕಾಗಿತ್ತು. ಏನಪ್ಪ ಈ ಥರ ಆಗಿದೆ, ಎಲ್ಲ ಊರಿಗೂ ಒಂದಿನ ಭೇಟಿ ಕೊಡಿವಿ, ನೀನು ಹೊರಬಿಡಾರ ಏನಪ್ಪ? ನಿಮ್ಗೆ ಕೊಡೋಕೆ ಇಷ್ಟ ಅದ ಇಲ್ವಾ? ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ಎಲ್ಲ ಊರಿಗೂ ಭೇಟಿ ಕೊಡ್ಬೋದಾಗಿತ್ತು. ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಎಲ್ಲ ಊರಿಗೂ ಒಂದೊಂದಿನ ಭೇಟಿ ಮುಖಂಡರು ಕರೆದಿ ಈ ಥರ ಆಗಿದೆ, ಕುಮಾರಣ್ಣವ್ರು ಮಾಡಿದ್ರಪ್ಪ, ನಿಲ್ಲಿಸ್ಬಿಟ್ಟಿದ್ರು, ಈಗ ನಾವು ಮಾಡುವಂತ ಎದ್ದಿದ್ದೀವಿ. ನಿಮ್ಗೆ ಇಷ್ಟನಾ ಇಷ್ಟ ಇಲ್ವಾ? ಈ DK ಶಿವಕುಮಾರ್ ಬಾಲಕೃಷ್ಣ ಬರೀ ಸುಳ್ಳು ಹೇಳ್ಕೊಂಡು 80% ಅಂತ ಬರೀ ಸುಳ್ಳು ಹೇಳ್ಕೊಂಡು ಬರ್ತಾವ್ರು ಸರ್. 1.5 ವರ್ಷದಿಂದ ಕೂತವ್ರಲ್ಲ, ಅಲ್ಲಿ ಬಂದು ಕೇಳ್ಬೇಕಾಗಿತ್ತು. ಅಲ್ಲಿ ಹಗಲು ರಾತ್ರಿ ಎಲ್ಲ ರೋಡಲ್ಲೇ ಬಂದ್ಕೊಂಡವ್ರಣ್ಣ, ಅಡುಗೆ ಮಾಡ್ಕೊಂಡು ಉಣ್ಕೊಂಡು ನಿಂತೀವಿ ರೋಡಲ್ಲಿ. ಅವಾಗೆಲ್ಲ ಬಂದು ಕೇಳ್ಬೇಕು, ವ್ಯಾಪಾರ ಕಟ್ಟಬೇಕಾಗಿತ್ತಾನೆ. DK ಸೂರ್ಯರು 2 ಸತಿ MP ಆಗಿರಲ್ಲ, ಅವ್ರಿಗೆ ಗೊತ್ತಿಲ್ವಾ ಮರಾಮುಂಡಿ ಏನದೆ ಅಂತ? DK ಯಾರು ಬರಲ್ಲ ಬಿಡಿ ಈ ಕಡೆ ಸುತ್ತು. ಅವ್ರು 2 ಸತಿ MLA ಆಗಿ ಹೋದ್ರಲ್ಲ, ಅವ್ರಿಗೆ ಗೊತ್ತಿಲ್ವಾ ಸರ್ ಏನದೆ? 3 ದಿನಕ್ಕೂ ರಿಸಲ್ಟ್ಗೆ ಫಂಕ್ಷನ್ ಬರ್ತಾ ಇರ್ತಾರೆ. 3 ದಿನಕ್ಕೆ ಒಂದ್ಸತಿ ರಿಸಲ್ಟ್ ಕೋಳಿ, ನಾಟಿ ಕೋಳಿ, ಆಸೋದ ಮರಿ ಕುಯ್ಕೊಂಡು ರಿಸಲ್ಟ್ ಫಂಕ್ಷನ್ ಮಾಡ್ತಾ ಇರ್ತಾರಲ್ಲ, ಗೊತ್ತಿಲ್ವಾ ಅವ್ರಿಗೆ ಏನದೆ? ಮರ ಗಿಡ ಇದು ಯಾಕೆ ನಾಶ ಮಾಡಬೇಕು? ಬಿಡ್ದಿಗೆ ಬರ್ತಾರೆ, ರಿಸಲ್ಟ್ಗೆ ಹೊಸರು ತಾಕ್ ಬರ್ತಾರೆ, ಎಲ್ಲೆಲ್ಲಿ ಬೇಕು ಅವ್ರು 3 ದಿನಕ್ಕೂ ರಿಸಲ್ಟ್ ಬರ್ತಾ ಇರ್ತಾರೆ ಫಂಕ್ಷನ್ ಮಾಡಿ ತಿನ್ನೋಕ್ಕೆ. ಗೊತ್ತಿಲ್ವಾ ಯಾವ ಮರ ಗಿಡ ಅದೇ, ಯಾವ ಫಂಕ್ಷನ್ ಅದೇ, ಎಣ್ಣೀರದೆ ಅಂತ? ಎಣ್ಣೀರು ಕುಡಿದವರೆಲ್ಲ ಕಾಯಿಲೆ ಬಂದು ಸುತ್ತಗವ್ರೆ ಸರ್. ಇಲ್ಲಿ ಇವತ್ತು ನಿಜವಾಗಿ ಹೋರಾಟ ಮಾಡ್ತಿರೋರಿಗೆ ಏನು ಬೆಲೆನೇ ಇಲ್ಲ. ಅವ್ರು ಕೂತ್ಕೊಂಡು ನಮ್ಮ ಹತ್ರ ಆ ದಾಖಲೆ ಇದೆ, ಈ ದಾಖಲೆ ಇದೆ, ನಮಗೆ ಬಂದಿರೋ ಮಾಹಿತಿ ಇಷ್ಟಿದೆ ಅಂತ ಹೇಳ್ತಾರಲ್ಲ ಸರ್. ಇವಾಗ ಅವ್ರು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಸರ್, ಇವತ್ತು ಅವ್ರ ಹತ್ರ ಎಷ್ಟು ಜನ ಇವತ್ತು ಇದ್ರ ಬಗ್ಗೆ ಇವತ್ತು ನಮ್ಗೆ ಬೇಕು ಅಂತ ಇದ್ದಾರೋ ಅವರೆಲ್ಲ ಬೈರ್ಮಂಗ್ಳಕ್ಕೆ ಬರಲಿ, ನಾವು ಬರ್ತೀವಿ. ಅವ್ರು ಎಷ್ಟು ಜನ ಇದ್ದಾರೆ ಅಥವಾ ನಾವೇ ಜನ ಇದ್ದಾರೆ ಸರ್ ಅಂದ್ಬಿಟ್ಟು ಇವ್ರಿಗೆ ಈ ವಿಚಾರವಾಗಿ ಅವ್ರು ಸವಾಲಾಗ್ತೀನಿ ಸರ್. ಅವ್ರಿಗೆ ಕೂತ್ಕೊಂಡು ಎಲ್ಲ ಮಾತಾಡ್ದಲ್ಲ. ಬಾಲಣ್ಣವ್ರನ್ನ ನಾವು ಕರೆದು ಬನ್ನಿ ಸರ್, ನಾವು ನೋಡಿ. ಬಾಲಣ್ಣವ್ರು ಅಂದರೆ ಇವಾಗ ಕಾಂಗ್ರೆಸ್ ಪಕ್ಷದಲ್ಲವರೇ, ನಾವು ಆಡಳಿತ ಪಕ್ಷ ಈ ಭೂ ಸ್ವಾಧೀನ ಮಾಡ್ಕೊಳಕ್ಕೆ ಬಂದದೆ ಅಂತ ನಾವು ಬ್ಲೇಮ್ ಮಾಡ್ತಾ ಇಲ್ಲ ಸರ್. ಎಷ್ಟು ಬಾರಿ ಕರೆದಿದ್ದೀವಿ, ಅಣ್ಣ ನಿಮ್ಗೆ ಏನಿಲ್ಲ, ಬಂದು ನಮ್ಮ ಪರಿಸ್ಥಿತಿ ಇಲ್ಲಿ ವಸ್ತುಸ್ಥಿತಿ ಏನಿದೆ, ವ್ಯವಸಾಯ ಇದೆಯಾ ಇಲ್ವಾ, ಬಂದು ನೋಡಿ ಅಣ್ಣ ಅಂತ ಅಂದ್ರೂ ಅವ್ರು ಬರಲಿಲ್ಲ. ಒಂದು ಸಾರಿ ನಮ್ಮನ್ನ DC ಆಫೀಸ್
ಕರೆಸ್ಕೊಂಡ್ರು, ಪರವಾಗಿರೋನು ಕರೆಸ್ಕೊಂಡ್ರು, ನಮ್ಮನ್ನು ಕರೆಸ್ಕೊಂಡ್ರು ಸರ್. ಅಲ್ಲಿ ನಮಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ, ನಮ್ಮನ್ನ ಹೊರಗಡೆ ಕುಂಡ್ರಿಸಿದ್ರು, ಅವ್ರನ್ನ ಬೇಕಾದಂಥ ಜನನ ಒಳಗಡೆ ಬಿಟ್ಕೊಂಡು ಹಂಗೂ ನಾವು ಒಂದು ಇದು ಮಾಡಿ ಕೇಳ್ಕೊಂಡು ಸರ್. ಅವಾಗ ಇಲ್ಲವ ನಾವು ಬಂದ್ಬಿಟ್ರೆ ಹೊಡೆದ್ಬಿಡ್ತೀರಿ ಬಡ್ದ್ಬಿಡ್ತೀರಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್. ನಮ್ಮ ಒಂದು ಅಳಲನ್ನು ಕೇಳೋಕೆ ಬಂದರೆ MLAಗೆ ಹೊಡೆಯೋಂಥ ಜನನ ಸರ್. ಈ ಯೋಜನೆಯು ಅಂತಿಮವಾಗಿ ಸ್ಥಳೀಯ ಸಮುದಾಯಗಳಿಗಿಂತ ರಿಯಲ್ ಎಸ್ಟೇಟ್ ಹಿತಾಸಕ್ತಿಗಳಿಗೆ ಹೆಚ್ಚು ಪ್ರಯೋಜನವಾಗಲಿದೆ ಎಂದು ಅನೇಕ ರೈತರು ಮತ್ತು ರೈತ ಮುಖಂಡರು ಆರೋಪಿಸಿದ್ದಾರೆ. ಇವ್ರ ಉದ್ದೇಶ ಒಂದೇ ಸರ್, ಇಲ್ಲಿ 3,000 ಎಕರೆ ಗೋಮಳ ಇದೆ, ಇದನ್ನು ಕಬಳಿಸಬೇಕು. ಇದು ಇವ್ರು ಮಾಡ್ತಾ ಇರೋದು ಟೌನ್ಶಿಫ್ಟು ಸರ್ಕಾರಕ್ಕೆ ಏನಲ್ಲ, ಈ ರಿಯಲ್ ಎಸ್ಟೇಟ್ನವ್ರಿಗೆ. ಈ ರಿಯಲ್ ಎಸ್ಟೇಟ್ನವ್ರಿಗೆ ನೀವು 2 ಕೋಟಿ ಅಂತಾರೆ, ಅವ್ರು 10 ಕೋಟಿಗೋ 20 ಕೋಟಿಗೋ ಮಾರ್ಕೋತಾರೆ. ಇಲ್ಲಿ ಒಕ್ಕಲಿಗೆ ಎಬ್ಬಿಸ್ಬೇಕಷ್ಟೇ. ಇವ್ರು ದುಡ್ಡು ಮಾಡಬೇಕು. ಇವ್ರಿಗೆ ಜಮೀನಿಲ್ವ ಸರ್, ಬೇಜಾನಿದೆ. 2,000 3,000 5,000 10,000 ಎಕರೆ ಅಂತ ಹೇಳ್ತಾರೆ DK ಶಿವಕುಮಾರ್ಗೆ. ಅದನ್ನೇ ಮಾಡಲಿ ಫಸ್ಟು, ಅವ್ರಿಗೊಂದು ಕುಂಟೆ ಇಲ್ದಂಗೆ ಮಾಡಿಬಿಡ್ಲಿ, ಆಮೇಲೆ ನಮ್ಗೆ ಬರಲಿ, ನಾವು ಬಿಟ್ಕೊಡ್ತೀವಿ. ಇದೇ ಬಾಲಕೃಷ್ಣ ಹೋಗಿ ಅವ್ರ ಕಡೆ ಕೈ ಜೋಡಿಸ್ತಾನೆ, ಅದ್ರನ್ನೇನು ಮಾಡಿದ್ರು ಬಿಡಬೇಡಿ, ಅದ್ರನ್ನ ನೀವು ವಶಪಡಿಸ್ಕೊಳ್ರಿ ಅಂತ ಹೇಳ್ತಾನೆ. ಇವ್ನಿಗೆ ಮಾನ ಮರ್ಯಾದೆ ಇಲ್ವಾ ಸ್ವಾಮಿ? ಇವನೊಬ್ಬ ಶಾಸಕನೇ, ನಮ್ಮ ಪಾಪ ಕರ್ಮ, ನಾವು ಇವ್ನಿಗೆ ಓಟ್ ಹಾಕಿ ಕಳಿಸಿದ್ದು, ಆ ಥರ ಹೇಳ್ತಾನೆ. ಇವ್ನಿಗೇನು ಮಾನ ಅದೇ ಸ್ವಾಮಿ? ಇಲ್ಲಿ ಬಂದು ನೋಡೂ ಇಲ್ಲ ನಮ್ಮನ್ನು. 460 ದಿನ ಇಲ್ಲಿ ಕೂತಿದ್ದೀವಿ, ಹಿಂಗೆ ಇಣಕ್ಕೆ ನೋಡಲಿಲ್ಲ. ಯಾಕೆ ಬಾರಪ್ಪ ದೊರೆ ಅಂತ ಕರೆದ್ರೆ ನೀವು ಬಂದು ಹೊಡಿತೀರಿ ಅಂತಾನೆ. ಒಳ್ಳೆ ಬೆಂಗಳೂರಿಗೆ ಹತ್ರ ಬರೀ 28 ಕಿಲೋಮೀಟರ್ ಆಯ್ತದೆ. ಎಲ್ಲ ಡೆವಲಪರ್, ಲ್ಯಾಂಡ್ ಡೆವಲಪ್ನವರು, ಇದು ಲ್ಯಾಂಡ್ ಬಿಲ್ಡರ್ಸ್ ಅಲ್ಲ, ಅವರೆಲ್ಲ ಬರ್ತಾರೆ. ಅವ್ರಿಗೆ ಮಾರ್ಕೊಬಿಡ್ಬೋದು, ಒಳ್ಳೆ ದುಡ್ಡು ಮಾಡ್ಕೊಬಿಡ್ಬೋದು ಅನ್ನೋ ಯೋಚನೆ ಮಾಡಿಕೊಂಡು ಇದನ್ನ ಕೈ ಹಾಕಕ್ಕೆ ಬಂದು ಪ್ರಿಲಿಮರಿ ಆಯ್ತದೆ. 13, 12, 2025 ಪ್ರಿಲಿಮರಿ ನಾವು ಒಂದು ಹಿಂಗೆ ಗಲಾಟೆ ಮಾಡ್ಕೊಂಡು ಇದು ಮಾಡ್ಕೊಂಡ್ಬಂದು, ಆಮೇಲೆ ಇದಕ್ಕೆ DC ಮನೆಗೆ ಕೊಡೋಕೆ ಹೋದರೆ DC ಏನು ಮಾಡ್ತಾರೆ, ಅಕ್ವೈರ್ ಆಗಲಿ ಅನ್ನೋರು ಒಂದು 20% ಕರ್ಕೊಂಡು ಸುಸ್ವಾಗತ, ಬನ್ನಿ ಕುತ್ಕೊಬನ್ನಿ AC ರೂಮಲ್ಲಿ. ನಾವು 3,400 ಜನ ಹೋದರೆ 140%. ಅಯ್ಯೋ, ಒಂದು 5 ಸಲ ಹೋಗಿದ್ದೀವಿ DC ತಕ್ಕೆ. ಅವರು DC ಏನು ಹೇಳ್ತಾರೆ ಗೊತ್ತಾ? ಆಮೇಲೆ 2ನೇ ಪಾಯಿಂಟ್ ಇದಲ್ದಿರ ಆದಿಚುಂಚನಗಿರಿ ನಿರ್ಮಲಾನಂದ ಸ್ವಾಮಿ ತಕ್ಕ ಹೋಗಿದ್ದು. ಸ್ವಾಮೀಜಿಯವರು ಕರೆದ ತಕ್ಷಣ ಬಂದು ಕಾಲಿಗೆ ಬಿದ್ಬಿಟ್ರು DC ಅವರು. ಹೆಂಗಪ್ಪ ಇದು ಹಿಂಗೆ ರೈತರುಗಳನ್ನ ಹೆಂಗೆ ಇದು ಮಾಡ್ತೀರಿ ಅಂತ ಕೇಳಿದ್ರೆ, ಸರ್ DC ಸಾಹೇಬರು ಹೆಂಗೆ ಹೇಳ್ತಾರೆ ಹಂಗೆ ಕೇಳಬೇಕು ಸರ್, ಇಲ್ಲದ್ರೆ ನಾನು ಎತ್ತಂಗಡಿ ಮಾಡಿಬಿಡ್ತಾರೆ. ಚೀಫ್ ಮಿನಿಸ್ಟರ್ ಆಗವರಲ್ಲ ಇವಾಗ ಆಲ್ರೆಡಿ, ಅವ್ರು ಹೇಳ್ದಂಗೆ ಕೇಳಬೇಕು ಸರ್, ಇಲ್ಲ ನಾನು ಎತ್ತಂಗಡಿ ಮಾಡ್ಬಿಡ್ತಾರೆ ಸರ್. ಅಂದರೆ ಹಿಂದೆ ಎಲ್ಲ ಜಮೀನು ಕಳ್ಕೊಬಿಟ್ರೆ ಬೇಕಾದಷ್ಟು ಜನ ತಗೊಬಿಟ್ರು ಬೆಂಗಳೂರವರು. ಎಲ್ಲ ರಾಜಕಾರಣಿಗಳೇ ತಗೊಂಡವ್ರು ಸರ್. ನಮ್ಮ ಕಡೆ ಎಲ್ಲ ಕುಮಾರಸ್ವಾಮಿ ಅವರು, ಕಬಡ್ಡಿ ಬಾಬುಡು, DK ಎಲ್ಲ ತೆಗೆದು ಲಾಟ ಹಾಕ್ಬಿಟ್ಟಾರೆ 30 ಎಕರೆ 40 ಎಕರೆ. ಆವತ್ತಲ್ವಾ ಅದು ನಾವು ಜನ ಬುದ್ಧಿ ಕಲಿಯಿಲ್ಲ, ಮಾರ್ಕೊಬಿಟ್ರು. ಇದಲ್ಲದೆ ರಾಜ್ಯ ಸರ್ಕಾರ ಪ್ರಸ್ತಾಪಿಸಿರುವ ಪರಿಹಾರದ ಮೊತ್ತವು ಭೂಮಿಯ ಮೌಲ್ಯಕ್ಕಿಂತ ತೀರಾ ಕಡಿಮೆ ಇದ್ದು, ಅದನ್ನು ಒಪ್ಪಿಕೊಂಡರೆ ಕೆಲವೇ ವರ್ಷಗಳಲ್ಲಿ ಅನೇಕ ಕುಟುಂಬಗಳು ನಿರ್ಗತಿಕರಾಗುವ ಸಾಧ್ಯತೆ ಇದೆ ಎಂದು ರೈತರು ಆರೋಪಿಸಿದ್ದಾರೆ. ಸರ್, ನಮ್ಮದು ತಮ್ಮದಿರೋ 3 ಜನ ಇದ್ದೀವಿ, 10 ಎಕರೆ ಜಮೀನಿದೆ. ನಾವು ಹಿಂಗೆ ಜೀವನ ಮಾಡ್ಕೊಂಡು ಬಂದಿದ್ದು. ಇವ್ರು ಅಕ್ವೇರಿಯಸ್ ತಂದಿದ್ದಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಈಗ ಆಮೇಲೆ ಈ ಅಕ್ವೇರಿಯಸ್ ಮಾಡಿದ್ರೆ ನಮ್ಮ ಜೀವನ ಓದಂಗೆ, ನಾವು ಸುತ್ತಂಗೆ ಇದು ಅಕ್ವೇರಿಯಸ್ ಮಾಡಿದ್ರೆ ಸುತ್ತಂಗೆ ಇರೋ ಜಮೀನೆಲ್ಲ ಗೇಕೊಂಡು ತಿಂತಾ ಇದೀವಿ. ಸ್ವಲ್ಪ ಆಳು ಫಲ ಹಾಕೊಂಡು ಹೆಂಗೆ ಮಕ್ಕಳು ಓದಿಸ್ಕೊಂಡಿದ್ದೀವಿ. ಜಮೀನು ಸುತ್ತಂಗೆ. ಆ ಜಮೀನು ಉಳ್ತಿರೋದು ತೆಂಗು ಸಸಿ ಇದೆ, ಮಾವಿನ ಸಸಿ ಇದೆ, ಬೋರ್ ಇದೆ, ಅವಕ್ಕೆಲ್ಲ ಮಾಡ್ತಾ ಇದೀವಿ. ಎಲ್ಲ ಬೆಳೆ ಬೆಳಿತಾ ಇದೀವಿ, ಅಕ್ಕಿ, ರಾಗಿ ಮತ್ತೆ ಎಲ್ಲ ಬೆಳಿತಾ ಇದೀವಿ. ಜೋಳ ಫಲ ಎಲ್ಲ ಹಾಕ್ತಾ ಇದೀವಿ. ಇದರಿಂದ ನಾವು ಜೀವನ ನಡೀತಾ ಇದೆ. ಮಕ್ಕಳು ಸ್ಕೂಲ್ ಓದ್ತಾ ಇದೀವಿ. ಇದು ಅಕ್ವೇರಿಯಸ್ ಅನ್ನೋದ್ರೆ ಏನೂ ಆಗಲ್ಲ, ಏನು ಬಂದರೆ ಏನು ಹೋಗಲ್ಲ. ಕಾಸಿಗೆ ಗೊತ್ತಿರುತ್ತೆ, ನಾಳೆ ಹೋಗುತ್ತೆ. ಇಲ್ಲ ಜಮೀನು ಇದ್ರೆ ನಾವು ಯಾವ ಗೇಕೊಂತಿದ್ದೆ, ನಾನು ತಿಂಗಳಿಗೆ ಇಲ್ಲ ಅಂದ್ರೆ ಒಂದು 45,000 ಸಂಪಾದನೆ ಮಾಡ್ತೀನಿ. ಜಮೀನು ಹಸ್ಕೊಂಡಿಂದ 45,000 ಸಂಪಾದನೆ ಮಾಡ್ತೀನಿ. ಸರ್ ಇನ್ನೇನು ಬೇಕು ಸರ್ ನಮಗೆ? ಈಗ ನಮಗೆ ಅಕ್ವೇರಿಯೇಷನ್ ಬೇಡ ನಮಗೆ ಸಹ ಇರೋದು 1.5 ಎಕರೆ ಜಮೀನು, 3 ಜನ ಹೆಣ್ಮಕ್ಳು ಹೆಂಗೋ ಸಾಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದನ ಕರೆಲ್ಲ ಹೋಗ್ಬಿಟ್ಟು ಅವ್ರು ಕೊಡೋದು 2 ಕೋಟಿ ಎಕರೆಗೆ ಅಂತ ಹೇಳವ್ರೆ. ಏನು ಕಾಯ್ತದೆ ಸಹ? ಇಲ್ಲಿ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆಯಿತು, ಅಲ್ಲಿ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಯಿತು. ಅಲ್ಲೊಂದು ಕುಂಟೆ ಕಳೆದ್ರೆ 30-40 ಲಕ್ಷ ಹೇಳ್ತಾರೆ. ಇಲ್ಲಿ ಪಿಚ್ಕೊಂಡ್ರುಪಾಳೆ ಗೊಲ್ದ್ರೂಪಾಯಿ ತಕ್ಕಲ್ರೆ 30-40 ಲಕ್ಷ ಒಂದು ಕುಂಟೆ ಹೇಳ್ತಾರೆ ತಗೊಳ್ಳುವ ಅಂದರೆ. ಇವ್ರು ಕೊಡೋದು 2 ಕೋಟಿ ಏನು ಕಾಯ್ತದೆ ನಮಗೆ? ನಮ್ಮ ಮಧ್ಯೆ ಸೆಂಟ್ರಲ್ ಇದ್ದೀವಿ, ಅದಕ್ಕಿಂತ ಹೆಚ್ಚಾಗಿ ಕೊಡ್ಬೇಕು ತಾನೆ. ವ್ಯಾಲ್ಯೂ ಕೊಟ್ಟರೆ ಅಲ್ಲಿ ವ್ಯಾಲ್ಯೂವೇಷನ್ ಹಾಕ್ಲಿ, ಇಲ್ಲಿ ವ್ಯಾಲ್ಯೂವೇಷನ್ ಹಾಕ್ಲಿ, ಮಧ್ಯೆ ಸೆಂಟ್ರಲ್ ನಾವಿದ್ದೀವಿ ಸಹ ಅಲ್ವಾ? ವ್ಯಾಲ್ಯೂವೇಷನ್ ಮಾಡಿ ಒಳ್ಳೆ ರೈತರಿಗೆ ಒಳ್ಳೆ ಬೆಲೆ ಕೊಟ್ಟು ಖುಷಿ ಪಡಿಸಿದ್ರೆ ಇಷ್ಟಪಡ್ತಾರೆ. ನೀವು 6 ಕಾಸು 3 ಕಾಸು ಕೊಟ್ಬಿಟ್ಟು ಕೋಟಿಗಟ್ಟಲೆ ಜೀವನ ಮಾಡೋದನ್ನೆಲ್ಲ ಕೊಟ್ಬಿಟ್ರೆ ನಾವು ಎಲ್ಲಿಗೆ ಹೋಗೋದು? ನಾವು ಭೂಮಿಲಿ ಜೀವನ ಮಾಡ್ತಾರೆ, ದಸ್ಪುಸ್ ಹಾಕೊಂಡು ದಿನಕ್ಕೆ ಇಲ್ಲಾಂದ್ರೂ 150 ಲೀಟ್ರು ಹಾಲು ಹಾಕ್ತೀವಿ. ಒಂದು ಟೈಮಿಗೆ 150 ಲೀಟ್ರ್ ಹಾಲು ಹಾಕ್ತೀವಿ. ತಿಂಗಳಿಗೆ ಇಲ್ಲ ಅಂದ್ರೂ 1.5 ಲಕ್ಷ ಸಂಪಾದನೆ ಮಾಡ್ತೀವಿ. 50 ಲಕ್ಷ ಹೋದ್ರೂ 1 ಲಕ್ಷ ಉಳ್ಕೊತದೆ. ಫ್ಯಾಕ್ಟ್ರಿಗೆ ಹೋದರೆ ಯಾವಾಗ 1 ವರ್ಷಕ್ಕೆ 1 ವರ್ಷ 6 ತಿಂಗಳು ಕೆಲಸ ತಗೋತಾರೆ, 6 ತಿಂಗಳು ಕೆಲಸನೇ ಇರಲ್ಲ ಅಲ್ಲಿ. ಭೂಮಿ ಬಿಟ್ರೆ ಇನ್ನೇನಿಲ್ಲ. ನಾವು ಎಲ್ಲ ಮಾರ್ಬಿಟ್ಟು ಎಲ್ಲ 3 ಎಕರೆನೂ ಮಾರ್ಬಿಟ್ಟು ಇನ್ನೊಂದು ಅರ್ಧ ಎಕರೆ ಮಡಿಕೊಂಡಿದ್ದೀವಿ. ನಾವು ಅಲ್ಲಿ ಇವ್ರ ಹತ್ರ ಗದ್ದೆಗಳು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದೀವಿ, ಹಾಲು ಹಾಕ್ಕೊಂಡು.
ನಾನು ನನ್ನ ಮಗ ಹ್ಯಾಂಡಿಕ್ಯಾಪ್ಟು, ಅದೂ ನಾವೆಲ್ಲೂ ಹೋಗೋಕ್ಕಾಗಲ್ಲ ಕೂಲಿಗೆ. ನಾವು ಏನೋ ಇದ್ದರೆ ಒಂದು 3 ಹಸ ಕಟ್ಕೊಂಡೇನೋ ಜೀವನ ಮಾಡ್ಕೋಬೋದು. ಅದಕ್ಕಾಗಿ ಈ ಅಪ್ಪ ಈ DK ಶಿವಕುಮಾರ್ ಏನು ಇದು ಮಾಡಿದ್ರೆ ಎಲ್ಲನ ಮಾಡಬೇಕು ಅಂತ ಅವ್ರೆ. ಈಗ ನಾವು ಅರ್ಧ ಎಕರೆಯಲ್ಲಿ ತಗೊಂಡು ನಾವೇನು ಮಾಡೋಣ, ಜೀವನ ಏನು ಮಾಡೋಣ ನಾವು? ಅದಕ್ಕೆ ಇವಾಗ ನಮ್ಗಾರ ಜಮೀನನ ಇದ್ರೊಂದು 2 ಹಸ ಹಾಕ್ಕೊಂಡು ಹಾಲಾರ ಕರ್ದು ಜೀವನ ಮಾಡ್ಕೊಬತ್ತಾನೆ. ಇವ್ರು ನಾವು ಬುಡೇವಾಲ ಅಂತ ಅಂದರೆ ಮುಂದೆ ಜೀವನ ಏನು? ಅದಕ್ಕೆ ಈ ಅಪ್ಪ ನಮಗೆ ಮಾಡೋದು ಬೇಕಿಲ್ಲ. ಏನೋ ದಯವಿಟ್ಟು ಅವ್ನ ಕಾಲು ಮುಗಿತೀವಿ, ಏನಾರ ಇದು ಮಾಡಿ ಬಿಟ್ಬಿಟ್ಟು ಹೋಗ್ಲಿ. ನಾವು ಹೊಸ್ಕೊಳ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. 10 ಕುಂಟೆ ಜಮೀನಿಲ್ಲ. ಅವು ಏನು ಕಿತ್ಕೊಬಿಟ್ಟು ನಾವೇನು ಮಾಡೋಣ ಸ್ವಾಮಿ? 10 ಕುಂಟೆ ಏನಿಲ್ಲ, ಒಂದು 5 ಹಸು ಕೊಟ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಸ್ವಾಮಿ. ಅದೇ ಇವಾಗ ಅವ್ರ ತಗೊತೀವಿ, ಬೈಲ್ ಮಂದಲ್ಲಿ ಹೋಗಿ ಕುಯ್ಕೊಬಂದು ಹಾಕೊಂಡು ಮೇಯಿಸ್ತಾ ಇದ್ದೀವಿ. ಬೈಲ್ ಮಗದ ಹುಲ್ಲು, ಅದೇ ಕೆರೆ ಹುಲ್ಲು ತಂದು ಜೀವನ ಮಾಡ್ತಾ ಇದೀವಿ. ಅದನ್ನೂ ಕಿತ್ಕೊಬಿಟ್ರೆ ನಾವೇನ್ ಮಾಡೋಣ ಸ್ವಾಮಿ? 2 ಹೆಣ್ಮಕ್ಳು ಅವ್ರೆ, ಅವ್ರ ಕತೆ ಏನ್ ಮಾಡೋ ಸ್ವಾಮಿ? ಹಂಗೋ ಕತೆ ಕಳ್ಕೊಂಡು ಹೋಯ್ತಾ ಇದೀವಿ. ಅದನ್ನೂ ಕಿತ್ಕೊಬಿಟ್ರೆ ನಾವೇನ್ ಮಾಡೋಣ? ನಮ್ಗೆ 2 ಕೋಟಿ ಕೊಡ್ತಾರ, ನಮ್ಗೆ ಏನೇನು ಅಲ್ಲ ಸರ್. ನಮ್ದು ಇವತ್ತು ಇದು ರೆಡ್ ಝೋನ್ ತೆಗೆದ್ರೆ ಇವತ್ತು ನಮ್ದು ಆಲ್ರೆಡಿ 6 ರಿಂದ 7 ಕೋಟಿ ಸರ್. ಈ ರೋಡ್ಗೆ 6 ರಿಂದ 7 ಕೋಟಿ ಹೋಗುತ್ತೆ ನಮಗೆ. ಆಲ್ರೆಡಿ ನಮ್ದು ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ. ನಮ್ಗೇನು ಡೆವಲಪ್ಮೆಂಟ್ ಏನು ಆಗಬೇಕಾಗಿರೋದು ಏನು ಬೇಕಾಗಿಲ್ಲ ಸರ್. ನಾವು ಹೆಂಗಿದೀವೋ ನಮ್ಮ ಪಾಡ್ ನಮ್ಮ ಬಿಟ್ಬಿಟ್ರೆ ನಾನು ಕೈ ಮುಗಿದು ಬೇಡ್ಕೊಳಂತ ಅಷ್ಟೇ. ನಮ್ಮ ಶಿವಕುಮಾರ್ ಸಾಹೇಬ್ರನ್ನ ಕೈ ಮುಗಿದು ಬೇಡ್ಕೊಂತ ನಮ್ದು ಅಷ್ಟನ್ನೇ. ನಮ್ಮ ಭೂಮಿನ ನಮ್ಮ ಬಿಟ್ಬಿಟ್ರೆ ಸಾಕು, ನಾವು ಸಾಯೋವರೆಗೂ ಅವ್ರಿಗೆ ಚಿರುನಾಗಿ ಇದು ಬಿಡ್ತೀವಿ. ನಮ್ಮದು ಜಮೀನಿಲ್ಲ ಸ್ವಾಮಿ, ಮನೆ ಕಟ್ಕೊಂಡಿದ್ದೀವಿ ನಾವು. ಯಾವ್ಯಾವುದೋ ದೇಶದಿಂದ ಬಂದು ನೀಡಿ ಹಿಂಗೆ ನಾನು 45 ವರ್ಷಕ್ಕೆ ಮೇಲೆ ಆಯ್ತು ಇಲ್ಲೇ ಬಂದು. ಇಲ್ಲೇ ಮಕ್ಕಳು ಮರಿ ಎಲ್ಲ ಆಗಿ ಇಲ್ಲೇ ವಾಸ ಇದ್ದೀವಿ. ಒಟ್ಟಲ್ಲಿ ನಾವು 3 ಮನೆ ಕಟ್ಕೊಂಡಿದ್ದೀವಿ, 3 ಜನ ವಾಸ ಇದ್ದೀವಿ. ನನ್ನ ಮಗ, ನನ್ನ ಮಗಳು, ನಾನು ಎಲ್ಲ ಸಪ್ರೇಟಾಗಿ ವಾಸ ಇದ್ದೀವಿ. ಇವಾಗ ಇರೋದ್ನೆಲ್ಲ ಕಿತ್ಕೊಬಿಟ್ರೆ ನಾವು ಎಲ್ಲಿಗೆ ಹೋಗೋಣ? ಏನು ಕೊಡ್ತಾರೋ? ನಾವು ಗೋಮಾಳದಲ್ಲಿ ಕಟ್ಕೊಂಡಿರೋದು. ಇವಾಗ ಜಮೀನು ಇರೋರ್ಗೇನೇನೆ ಒಂದೊಂದು ಸೈಟ್ ಕೊಡ್ತೀವಿ ಅಂದಮೇಲೆ ಏನು ನಮ್ಮಂಥವ್ರ ಪರಿಸ್ಥಿತಿ ಏನು ಹೇಳ್ಬೇಕು ಹೇಳಿ ನೋಡೋಣ. ನಾವು ಇರೋ ಜಾಗ ನಮ್ಗೆ ಉಳ್ಕೊಂಡ್ರೆ ಸಾಕು. ಏನೋ ಕೂಲಿ ನಾಲಿ ಮಾಡಿಕೊಂಡು ಅವ್ರ ಹೆಸ್ರು ಹೇಳ್ಕೊಂಡು ಹೆಂಗೋ ಜೀವನ ಮಾಡ್ತಾ ಇದ್ದೀವಿ. ಉಪಯೋಗ ಮಾಡಿಬಿಟ್ಟು ಇವಾಗ ಕೊಡ್ತಾರಲ್ಲ, ದುಡ್ಡು ತಗೊಂಡು ಹೋಗ್ಬಿಟ್ಟು 3 ದಿವಸಕ್ಕೆ ಹಾಳು ಮಾಡಿಬಿಟ್ಟು ಆಮೇಲೆ ನಾಮ ಇಟ್ಕೊಂಡು 3 ನಾಮ ಚೆಂಬಿಡ್ಕೊಂಡು ಇನ್ನೇನು ಕೆಲಸಕ್ಕೆ ತಗೊಳ್ಳೋಲ್ಲ. ನಮ್ಮ ಇನ್ನೇನು ಇಲ್ಲಿ ಹೈಟೆಕ್ ಸಿಟಿ ಮಾಡಿದ್ಮೇಲೆ ಆಮೇಲೆ ವಾಚ್ಮ್ಯಾನ್ ಕೆಲಸ ಮಾಡೋಕೆ ಹೋಗ್ಬೇಕು ನಾವು. ಇಲ್ಲಿ ರಾಜ ಇದ್ದಂಗೆ ಇದ್ದೀನಿ, ದನ ಮೇಸ್ಕೊಂಡು 10 ಚೆನ್ನಾಗಿ ಬಂದ್ರೆ ಇಟ್ಟಾಕ್ತೀನಿ, ಕಾಫಿ ಟೀ ಕೊಡ್ತೀನಿ, ರೈತ ನಾನು. ನನ್ಗೆ ಆ ಕೆಲಸ ಒಳ್ಳೇದಾ? ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಹೋಗಿ ಗೇಟ್ಕೊಂಡು ಕೂತ್ಕೊಳ್ಳ ನಾನು. ಇವಾಗ ಏನಾಗದೆ, ನಮ್ಮ ಊರು ಒಂದೇಲಿ 24 ಎಕರೆ ಗೋಮಾಳ ಅದೇ. ಓಲಿ ಗುಡ್ಡೆ ಬೇಡ, ನಾವು ಅನುಭೋಗದಲ್ಲಿ ಇದ್ದೀವಿ. ಈಗ ಆಲೆ ಒಂದು 60 ವರ್ಷ ನಮ್ಮ ತಾತ ಜಮೀನು ತಗೊಂಡು ಅನುಭೋಗದಲ್ಲಿ ಇದ್ದೀವಿ. ಅದಕ್ಕೆ ಆಲೆ ಮಾವಿನ ಗಿಡ ನಮ್ಮ ನೆಟ್ಟಿರು, ತೆಂಗಿನ ಗಿಡ ಎಲ್ಲ ಫಸಲಿಗೆ ಬಂದವೆ. ಅದಕ್ಕಾದ್ರೂ ನಮಗೆ ಪರಿಹಾರ ಕೊಡ್ತೇವೆ. ನೀವು ಸರ್ಕಾರನೇ ಅದನ್ನೂ ಅವಲಂಬಿಸ್ಕೊಬಿಡ್ತೀನಿ ಅಂತ ನೀವು ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಹೋಗೋದು? 80% ಸಣ್ಣ ಮತ್ತು ಅತಿ ಸಣ್ಣ ರೈತರು. 1 ಎಕರೆ, 2 ಎಕರೆ, ಅರ್ಧ ಎಕರೆ, 10 ಕುಂಟೆ, 2 ಕುಂಟೆಯಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಏನು ಇಲ್ದವರು ಅವರು ಪಾಲ್ಗೋ ಪಟ್ಕ ಮಾಡಿಕೊಂಡು ಹಸುಗಳು ಕಟ್ಕೊಂಡು ಅವ್ರ ಮಕ್ಕಳನ್ನ ಸಾಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ 1-2 ಎಕರೆಯಲ್ಲಿ 3 ಜನ 4 ಜನ ಅಂತಂದಿರು ಇದ್ದಾರೆ, ಅಕ್ಕ ತಂಗಿರಿದ್ದಾರೆ. ಅದು ಇವಾಗ ಆದಾಗ ಎಷ್ಟು ದಿನ ಬರ್ಬೋದು? ಇವ್ನು ಕೊಡೋ 2 ಕೋಟಿ. ಇವರು 2 ಕೋಟಿ ಕೊಟ್ಟಾಗ ನಮ್ಮ ಮಕ್ಳು ಏನು ಮಾಡ್ತಾರೆ ಅಂದರೆ, ಏನು ಕೆಲಸ ಇರೋಲ್ಲ. ಭೂಸ್ವಾಧೀನ ಮಾಡಿದ್ಮೇಲೆ ಒಂದು ಕಾರ್ ತಗೋತಾನೆ, ಇಸ್ವೀಟ್ ಆಡ್ತಾನೆ, ಎಂಡ ಕುಡಿತಾನೆ, ಇಟ್ಕೊಯ್ತಾನೆ, 1 ವರ್ಷದಲ್ಲಿ ತೀರಿಸ್ತಾನೆ. ಆ ಕಾರ್ ತಗೊಂಡು ಒಂದು 10 ಲಕ್ಷಕ್ಕೆ 20 ಲಕ್ಷ ತಗೊಂಡಾಗ ಮತ್ತೆ 2 ವರ್ಷಕ್ಕೆ 1 ಲಕ್ಷಕ್ಕೆ 2 ಲಕ್ಷಕ್ಕೆ ಮಾರ್ತಾನೆ. ಆ ಒಂದು ಅಲ್ಲಿಗೆ ಜೀವನ ಮುಗೀತು. ಇವ್ರಿಗೇನೋ ಉದ್ಯೋಗ ಕೊಡ್ತಾರಾ? ಇಲ್ಲಿಗೆ ಭೂಮಿ ಕಳ್ಕೊಂಡು ಲ್ಯಾಂಡ್ ಲೂಸರ್ಸ್ಗೆ ಈ ಭಾಗದಲ್ಲಿ ನಾನು ಇಷ್ಟು ಉದ್ಯೋಗ ಕೊಡ್ತೀನಿ ನಾನು ಅಂತ ಒಂದು ಶ್ವೇತಪತ್ರ ಹೊಡಿಸ್ಲಿ ಸರ್ಕಾರ. ಲ್ಯಾಂಡ್ ಲೂಸರ್ಸ್ ಯಾರಿದ್ದಾರೆ ಅವ್ರ ಎಜುಕೇಷನ್ ತಕ್ಕಂತೆ. ನಾನು ಎಲ್ಲರೂ IAS ಕೊಡಿ ಅಂತ ಕೇಳಲ್ಲ. SLC ಓದೋನ್ಗೆ ಏನು ಕೊಡ್ಬೇಕು ಅದನ್ನೇ ಕೊಡಿ, PUC ಓದೋನ್ಗೆ ಏನು ಕೊಡ್ಬೇಕು ಅದನ್ನು ಕೊಡಿ, ಡಿಗ್ರಿ ಓದೋನು ಅದನ್ನು ಕೊಡಿ. ಬಟ್ ಹೊರಗಡೆ ಉದ್ಯೋಗ ಕೊಡಬೇಡಿ. ಸೃಷ್ಟಿಯಾಗುವಂಥ ಸರ್ಕಾರಿ, ಅರೆ ಸರ್ಕಾರಿ ಅಥವಾ ಗುತ್ತಿಗೆದಾರರಾದ ಏನು ಜಾಬ್ ಅವೆ, ಈ 2 ಪಂಚಾಯತ್ ಜನಕ್ಕೆ ಬಿಟ್ಟು ಹೊರಗಡೆ ಕೊಡಲ್ಲ. ಉನ್ನತ ಉದ್ಯೋಗಗಳು IAS KS ಅಂತ ಬೇಕಾದ್ರೆ ಹೊರಗಡೆ ತಗೊಳ್ಳಿ. ಉಳಿಕೆ ಅಂತ ಉದ್ಯೋಗಗಳನ್ನ ಈ ಭಾಗ ರೈತರು ಕಳ್ಕೊಂಡವ್ರಿಗೆ ಅಂತ ಒಂದು ಶ್ವೇತಪತ್ರ ಹೊಡಿಸ್ಲಿ, ನೋಡೋಣ ಅದರ ಉದ್ಯೋಗ ಸೃಷ್ಟಿ ಮಾಡ್ತಾ ನೋಡೋಣ. ಈ ಗ್ರಾಮಗಳಲ್ಲಿನ ಹೆಚ್ಚಿನ ಆಕ್ರೋಶವು ವೈಯಕ್ತಿಕವಾಗಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರತ್ತಲ್ಲೇ ಕೇಂದ್ರೀಕೃತವಾಗಿದೆ. ನಂದೇ ಅಧಿಕಾರ, ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ DK ಸಾಹೇಬ್ರು ಹೇಳ್ತಾವ್ರಲ್ಲ. ನೀವು ಮುಖ್ಯಮಂತ್ರಿಯಾಗಿ ನಮ್ಮ ಜಿಲ್ಲೆಯಾಗಿ ಇದು ಕೊಡ್ಬಿಡಿ, ಔಷಧಿ ಕೊಡ್ಬಿಟ್ರೆ, ಒಂದು ಫಂಕ್ಷನ್ ಮಾಡ್ಬಿಟ್ಟು ಔಷಧಿ ಕೊಡ್ಬಿಟ್ರೆ ಮಕ್ಳು ಮರಿ 1 ತಿಂಗಳು ಮಗ ಎಲ್ಲ ಮರಿನೂ ಸ್ವತಃ ಡೋಸಿಂಗ್ ಮಾಡ್ಬಿಟ್ಟು ನೀವು ಏನು ಬೇಕಾದ್ರೂ ಮಾಡ್ಕೊಬೋದಲ್ಲ ಸರ್. ಏನು ಬೇಕಾದ್ರೂ ಅವ್ರ 29,600 ಎಕರೆನು, ಬಾಲಕೃಷ್ಣ 3 ಎಕರೆ, 3,000 ಎಕರೆ, DK 3,000 ಎಕರೆ, ಆಮೇಲೆ ಸೂರ್ಯರು 3,000 ಎಕರೆ, ಇನ್ನು 600 ಎಕರೆಲಿ ಯಾರ್ಯಾರೋ ಅವರು ಇತರವ್ರಿಗೆ DCRಗೋ ಯಾರ್ಯಾರಿಗೋ ಬರ್ಸ್ಕೊಂಡು ಇವ್ರು ಮಾಡಿಕೋಬೋದಲ್ಲ ಸರ್. ನಮ್ಮ ಏನಿದು ನಮ್ಮ ಭಾಗದ ಶಾಸಕ ಹೇಳವ್ರೆ, ಅವ್ರೇನಂತ ಹೇಳವ್ರೆ ಅಂತಂದರೆ, ಒಳ್ಳೆ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ವಿ ಬಾಲಕೃಷ್ಣವರು, ಒಳ್ಳೆ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ವಿ, ರೈತರು ಬಿಟ್ಕೊಡ್ಬೋದು ಜಮೀನು
ಕುಮಾರಸ್ವಾಮಿ ಅವರು ಕೂಸು ಹುಟ್ಟಿಸ್ಬಿಟ್ಟಿದ್ರು, ಅದನ್ನ ನಾವು ಇವಾಗ ಎತ್ಕೊಂಡು ಮೆರೆಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಕೂಸು ಹುಟ್ಟಿಸ್ಬಿಟ್ರು ಅಂದ್ಬಿಟ್ಟು ಇವಾಗ ಎತ್ಕೊಬಿಟ್ಟು, ಅವಾಗ ಕುಮಾರಸ್ವಾಮಿ ಹತ್ರನೇ ಇದ್ದಿದ್ದು, ಇವಾಗ ಬಂದು 5 ವರ್ಷ ಮನೇಲಿ ಕುಂಡ್ರಿಸಿದ್ರು. ಇವಾಗ ಡಿ ಕೆ ಶಿವಕುಮಾರ್ ಹತ್ರ ಹೋಗವ್ರೆ. ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಬಿಟ್ಟೆ ಅಂದ್ಬಿಟ್ಟು ಎತ್ಕೊಂಬಿಟ್ಟು ಮೆರೆಸದ. ಆಮೇಲೆ ಈಗಾಗಿರೋ ಮುಖ್ಯಮಂತ್ರಿ ಮೊನ್ನೆ ದಿವಸ ಅವ್ರು ಏರಿಗೆ ಹೋಗಿದ್ದಾರೆ ಕನಕಪುರಕ್ಕೆ ಹೋಗಿದ್ರೆ ಏನಂತ ಹೇಳೋರು ಅಂತಂದರೆ, ಒಂದೇ ಒಂದು ಅಂಗೈಂಬಳ ಜಮೀನು ಮಾರಬೇಡಿ, ಒಳ್ಳೆ ಬೆಲೆ ತರ್ತೀನಿ ನಾನು, ನಿಮ್ಮನ್ನ ಒಳ್ಳೆ ಚೆನ್ನಾಗಿ ಮಾಡ್ತೀನಿ, ಗಾರೆ ಕೆಲಸಕ್ಕೆ ಹೋಗ್ಬೇಡಿ, ಬೆಂಗಳೂರಿಗೆ ಹೋಗ್ಬೇಡಿ, ಗಾರೆ ಕೆಲಸಕ್ಕೆ ಹೋಗ್ಬೇಡಿ, ಕೂಲಿ ಕೆಲಸಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ನಮ್ಮದು ಬೈರಮಂಗಲ ಪಂಚಾಯತಿ, ಕಂಚಕನಹಳ್ಳಿ ಪಂಚಾಯತಿ ಜನ ಏನು ಮಾಡಿದ್ದು, ಇವತ್ತು ಇದನ್ನು ಈ ಥರ 10 ಗುಂಟೆ, ಒಂದು ಅರ್ಧ ಎಕರೆ, 1 ಎಕರೆ ಮಡಿಕೊಂಡಿರೋ ಜನನ ಈ ಥರ ಅಲಿಸ್ತಾ ಇದ್ದಾರಲ್ಲ, ಏನು ಮಾಡಿದ್ದು ಅಂಥದ್ದು ಏನು ಮಾಡಿದ್ದು ನಮ್ಮ ಡಿ ಕೆ ಶಿವಕುಮಾರ್ ಅವರೇ, ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ, ಬಿಟ್ಬಿಡಿ, ಇಲ್ಲಿಗೆ ಸ್ಟಾಪ್ ಮಾಡಿ. ನೀವು ಮುಂದೆ ಏನಿದೆಯೋ ಅದು ಮಾಡ್ಕೊಂಡೋಗಿ, ಮುಂದೆ 2028ಕ್ಕೆ ಬರಬೇಕು ಅಂತಂದರೆ ಭಾಳ ಇದನ್ನು ಬಿಟ್ಟರೆ ಒಳ್ಳೆಯದು. ಡಿ ಕೆ ಸಾಹೇಬ್ರ, ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ನಮ್ಮನ್ನು ಇಲ್ಲಿ ಯಾವ ಸಿಟಿನೂ ಮಾಡೋದು ಬೇಡ ನೀವು, ಆಯ್ತಾ? ನಾವು ಹೆಂಗಿದ್ದೀವೋ ಹಂಗೆ ಇದ್ದೀವಿ. ಅನ್ನದಾತ್ರನ ಅನ್ನ ಕಿತ್ಕೊಂಡು ನೀವು ಬೇರೆಯವ್ರಿಗೆ, ನಿಮ್ಮ ಕನಕಪುರ ತಾಲೂಕಿನವ್ರಿಗೆ ಎಲ್ಲರಿಗೂ ಮಸ್ತಾಗಿ ಭೂಮಿ ಉಸ್ತುವಾರಿ ಮಾಡಿಕೊಳ್ಳಿ ಚೆನ್ನಾಗೆ. ಇಲ್ಲಿರ್ತಕ್ಕಂಥ ಎಲ್ಲರಿಗೂ 6 ಕಾಸು 3 ಕಾಸು ಕೊಟ್ಟು ಓಡಿಸ್ತೀನಿ, ನಿಮ್ಮ ಹತ್ರ ಬಂದು ಇದು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಭೂಮಿ ಕಿತ್ಕೊಂಡು ನೀನು ಕನಕಪುರ ತಾಲೂಕಿನವ್ರಿಗೆ ಅನ್ನದಾತ್ರನ ಮಾಡೋದು ನಾವೇನು ರೈತರಲ್ವೇ? ನಾವೇನು ಮಾಡ್ತಾ ಇರೋ ಸ್ವಾಮಿ? ನಮ್ಮನ್ನ ಕಿತ್ತಿ ಅವರು ಕೊಡುವಂಥ ಪ್ರಮೇಯ ಏನು ನಿನಗೆ? ಅಷ್ಟು ಹೊಟ್ಟೆ ಉರಿ ಯಾಕೆ ನಿನಗೆ? ಬೆಂಗಳೂರು ಗುಂಡಿ ಮುಚ್ಚಕ್ಕಾಗಲಿಲ್ಲ, ಅಲ್ಲಿ ಗುಂಡಿ ಒಂದೊಂದು ಆಳಿದ್ದ ಬಿದ್ದಾವೆ, ಆಕ್ಸಿಡೆಂಟ್ ಆಯ್ತಾರೆ, ಸಾಯ್ತಾರೆ. ಇಲ್ಲಿ ಸಮೃದ್ಧಿಯಾಗಿ ಬೆಳೆ ಇವ್ರಿಗೆಲ್ಲ ಬೆಳೆ ಬೆಳೆದಾಗ್ತೀವಲ್ಲ ನಾವು, ನಮಗೆ ತಪ್ಪಷ್ಟೇ. ಈ ರೈತರು ಮಕ್ಕಳು, ಮಹಾತ್ಮ ಗಾಂಧಿ ಹೇಳ್ದಂಗೆ ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ, ಅನ್ನದಾತ ರೈತ ಅಂತ. ಈ ಅನ್ನದಾತನಿಗೆ ಕನ್ನ ಹಾಕೋರು ಇವರು. ನೀವು ಏನು ಬೇಕಾದ್ರೂ ಮಾಡಿ, ಇನ್ನೂ 2 ವರ್ಷ ಆಯ್ತು ಟೈಮು ನಿಮಗೆ. ನಮ್ಮೂರು ರಂಗನಾಥ ಸ್ವಾಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನು. ನಮ್ಮ ಕುಮಾರಸ್ವಾಮಿ ಆಗ್ಬೋದು ಮುಖ್ಯಮಂತ್ರಿ ಸ್ಥಾನದಿಂದ ಹೇಳಿದ್ರು, ಯಡಿಯೂರಪ್ಪನವ್ರು ಹೇಳಿದ್ರು, ಸಿದ್ದರಾಮಯ್ಯನವರು ಇದ್ರ ಕೈ ಹಾಕಿ ಅವರು ರಾಜೀನಾಮೆ ಕೊಡುವಂಗಾಯ್ತು. ಇವರು ಈಗ ನಮ್ಮನ್ನೇನಾದ್ರು ಕೈ ಬಿಡಲಿಲ್ಲ ಅಂದರೆ ಇನ್ನು 6 ತಿಂಗಳಲ್ಲಿ ಅವ್ರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಯ್ತದೆ, ಇನ್ನು 5 ವರ್ಷ ಮನೇಲೇ ಇರಬೇಕಾಯ್ತದೆ ಅಂತ ನಾನು ಹೇಳ್ತೀನಿ. ನನಗೆ ಸಂಕಟ ಆಯ್ತದೆ, ತಡ್ಕೊಳಕ್ಕಾಯ್ತಾ ಇಲ್ಲ. ಇನ್ನೇನು 1 ವರ್ಷದಿಂದ ಇದೆಯೇ. ಹಿಟ್ಟು ಉಣುವಂಗಿಲ್ಲ, ನೀರು ಕುಡಿಯುವಂಗಿಲ್ಲ, ನ್ಯಾಯ ಕೆಲಸ ಮಾಡುವಂಗಿಲ್ಲ. ಇದೇ ಒಂದು ಯೋಚನೆ ಬಂದ್ಬಿಟ್ಟದೆ ಅವ್ರಿಗೆ. ಒಂದಾನೇ ನಮಸ್ಕಾರ ಮಾಡ್ತೀನಿ, ಬಿಟ್ಬಿಡ್ಲಿ ನಮ್ಮ ಭೂಮಿ, ನನಗೆ ಅಂತ ಅಲ್ಲ, ನಮ್ಮ ರೈತರಿಗೆ ಬಿಟ್ಬಿಡ್ಲಿ. ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾರೆ. ನಾನು ಒಬ್ಬರದೇ ಅಲ್ಲ ನಾನು ಕೇಳ್ತಾ ಇರೋದು. ಎಷ್ಟು ಜನ ಇವಾಗ ಬಳಸ್ಕೊಂಡವರು, ಅವ್ರಿಗೆಲ್ಲ ಕೇಳ್ತಾ ಇದ್ದೀನಿ, ಅವ್ರು ದಯವಿಟ್ಟು ಅವ್ರಿಗೆಲ್ಲ ಬಿಟ್ಟು ಕೊಟ್ಬಿಡ್ಲಿ, ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹೋಯ್ತಾರೆ. ಅವ್ರು ಮಾತ್ರ 1,000 ಕೋಟಿ ಜಮೀನು ಮಾತ್ರ ಮಾಡಿಕೋಬೋದು. ರೈತಂಗೆ 10 ಗುಂಟೆ ಜಮೀನು ಬೇಡವಾ? 10 ಗುಂಟೆ ಜಮೀನು ಬೇಡವಾ ಸರ್ ರೈತಂಗೆ? ನಿನಗೆ ಮಾತ್ರ ನಿನ್ನ ಮೊಮ್ಮಕ್ಕಳು ಮೊಮ್ಮಕ್ಕಳಿಗೆ ಯಾರ್ಯಾರು ಬೇಕೋ ಮಾಡಿಕೊಂಡು 1,000 ಕೋಟಿ ಪ್ರಾಫಿಟ್ ತೋರಿಸ್ತಾ ಇದೆ. ಇನ್ನು ಎಷ್ಟದು ನಾವು ರೈತರು ಕೊಡ್ತೀವಿ ಬನ್ನಿ ಅಂತ ನಾವು ಕರ್ಸ್ಕೊಳ್ಳಿಲ್ಲ. ಒಂದಾಯ್ತಾ? ಇದನ್ನ ಅನ್ಯಾಯವಾಗಿ ಕಿತ್ಕೊಂಡು ಹೋದ್ರೆ ಎಲ್ಲಿ ಹೋಗ್ಬೇಕು ಸರ್? ಈಗ ಈ ರೈತರು ಎಲ್ಲಿ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಸರ್? ಇದನ್ನ ಸಮಯ ಕೊಟ್ಟು ಕೈ ಬಿಟ್ರೆ ಬೆಲೆನೇ ಬರ್ತದೆ ಅಪ್ಪನ್ಗೆ, ಬೆಲೆನೂ ಬರ್ತದೆ, ಮುಂದೆ ಅಪ್ಪನ ಎತ್ಕೋತೀವಿ. ಹಿಂಗೇನಾದ್ರೆ ಪಾತಾಳ ತುಳಿತೀವಿ. ಸಿದ್ದರಾಮಯ್ಯ ಕಿತ್ಕೊಂಡು ಆಡಳಿತ ನಡೆಸ್ತಾ ಇದೆಯಲ್ಲ, ಇನ್ನೂ ಕೆಂಪೇಗೌಡನಂಗೆ ಸಾರ್ವಭೌಮತ್ವನ ಆಗ್ಬಿಟ್ರು. ನೀನು ಇಲ್ಲಿ ಜನಗಳನ್ನ ಕಿರುಕುಳ ಕೊಟ್ಟು ಸಾಯಿಸು, ಆಯ್ತು? ನೀ ಸಾಯಿಸಿದ್ರು ನಾವಂತೂ ಭೂಮಿ ಕೊಡಲ್ಲ, ಇಲ್ಲಿಗೆ ಬರಬೇಡ.